ಥ್ಯಾಂಕ್ ಯು ಆಂಟಿ. ಸೊ ಇದುವರೆಗೂ ಹಾಡುಗಳಲ್ಲಿಯೂ ಪ್ರಾರ್ಥನೆಯಲ್ಲಿಯೂ ನಡೆಸಿದಂತ ದೇವಾದಿ ದೇವರಿಗೆ ವಂದನೆಗಳನ್ನು ಸಲ್ಲಿಸುತ್ತಾ ಹಾಡುಗಳನ್ನು ಹಾಡಿರುವಂತ ಸಹೋದರ ಸಹೋದರರೆಲ್ಲರಿಗೂ ಸಹ ವಂದನೆಗಳನ್ನು ಸಲ್ಲಿಸುತ್ತಾ ಪ್ರಾರ್ಥಿಸಿದಂತರೂ ಕೂಡ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯದ ಸಂದೇಶವನ್ನು ಆರಂಭ ಮಾಡಿ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸಮ್ಮುಖದಲ್ಲಿ ಸೇರಿ ಬಂದು ನಿಮ್ಮ ಅತಿ ಅಮೂಲ್ಯವಾದ ಮಾತುಗಳನ್ನು ಕೇಳುವ ಭಾಗ್ಯವನ್ನು ನಮಗೆ ಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು ಕರ್ತನೆ. ಕೇಳುವಂತ ಪ್ರತಿ ಮಾತು ನಿಮ್ಮ ಮಾತಾಗಿರುವಂತೆ ಸಹಾಯ ಮಾಡಿ. ಮನುಷ್ಯರಾಗಿ ಮನುಷ್ಯರ ಜ್ಞಾನದಿಂದಲೂ ಮನುಷ್ಯರ ಸಂಕಲ್ಪದಿಂದಲೂ ಕರ್ತನೆ ನಿಮ್ಮನ್ನು ಕುರಿತು ನಾವು ಅರ್ಥ ಮಾಡಿಕೊಳ್ಳದೆ ಸತ್ಯವೇದದಲ್ಲಿ ನೀವು ನಮಗೆ ತಿಳಿಸಿರುವ ಪ್ರಕಾರವೇ ನೀವು ನಮಗೆ ತಿಳಿದು ಬರುವಂತೆ ಸಹಾಯ ಕರ್ತನೆ. ನಮ್ಮೆಲ್ಲಾ ಪರಿಸ್ಥಿತಿಗಳಲ್ಲಿಯೂ ನೀವು ನಮ್ಮನ್ನು ಬೀಳಿಸದಂತೆ ಮರೆಯದಂತೆ ಕರ್ತನೆ ಮೇಲೆತ್ತಿ ನಿಲ್ಲಿಸಿ ಇದುವರೆಗೂ ನಡೆಸಿಕೊಂಡು ಬಂದಿದ್ದೀರಾ. ನಿಮಗೆ ವಂದನೆಗಳು. ಇಂತಹ ಅಮೂಲ್ಯವಾದಂತಹ ಮಾತುಗಳನ್ನು ವಾಕ್ಯವನ್ನ ಕೊಟ್ಟಿದ್ದೀರಾ. ನಿಮಗೆ ವಂದನೆಗಳು. ಇದರಲ್ಲಿ ಕೊನೆಯವರೆಗೂ ನಾವು ನಂಬಿಗಸ್ತರಾಗಿರುವಂತೆ ಸಹಾಯ ಮಾಡಿ. ಈ ಸಮಯದಲ್ಲಿ ಕರ್ತನೆ ನಿಮ್ಮ ಮಾತುಗಳನ್ನು ನಾವೆಲ್ಲರೂ ಕೂಡ ಕರ್ತನೆ ಕೇಳುವುದಕ್ಕೆ ನಾವು ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ ಹೇಳುವಂತ ನನಗೂ ಬೇಕಾಗಿರುವಂತ ನಿಮ್ಮ ಆತ್ಮನ ಸಹಾಯವನ್ನ ಕೊಟ್ಟು ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆಯಾದ ದೇವರು. ಪಥದಾವರ್ತಿ ಸಭೆಯಾಗಿ ಕೂಡಿ ಬಂದಂತ ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸಲಾಗಿದೆ. ಬೇರೆ ದೇವರ ಮಹಾಪ್ರೀತಿ ಕೃಪೆ ನಮ್ಮ ಮೇಲೆ ಇರುವುದರಿಂದ ಆಯುಷ್ ಕಾಲದಿಂದಲೂ ಆರೋಗ್ಯದಿಂದಲೂ ಬಲದಿಂದಲೂ ದೇವರು ನಮ್ಮೆಲ್ಲರನ್ನು ತುಂಬಿಸಿ ಮತ್ತೊಂದು ದಿನದಲ್ಲಿ ಹೊಸದಾಗಿ ದೇವರು ನಮ್ಮೆಲ್ಲರನ್ನು ಇದಕ್ಕಾಗಿ ಇನ್ನು ಉಸಿರಿನಿಂದ ಎನಿಸಿದಕ್ಕಾಗಿ ಮೊದಲನೇದಾಗಿ ದೇವಾದಿ ದೇವರಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸುತ್ತೇನೆ. ಪ್ರೇರೆ ಮನುಷ್ಯರಾಗಿರುವಂತ ನಾವು ಇವಾಗ ಜೀವಿಸುತ್ತಿರುವಂತ ಕಾಲ ಫಾಸ್ಟ್ ಆಗಿದೆ. ಎಷ್ಟು ಫಾಸ್ಟ್ ಆಗಿದೆ ಅಂತಂದ್ರೆ ಒಂದು ಕಾಲದಲ್ಲಿ ಅಡಿಗೆ ಮಾಡಬೇಕು ಅಂತಂದ್ರೆ ಸೌದೆ ಒಳೆ ಮೇಲೆ ಅಡಿಗೆ ಮಾಡ್ತೀವಿ. ಸೌದೆ ಇವಾಗ ಈ ಕಟ್ಟಿಗೆಗಳನ್ನ ಆಯ್ಕೊಂಡ್ ಬರೋದು, ಬೆಂಕಿ ಹಚ್ಚೋದು, ಅದು ಬಿಸಿಯಾಗಿ ಅದನ್ನ ಅಡಿಗೆ ಮಾಡೋದು ತಡ. ಅದಾದ್ಮೇಲೆ ಬಂದಿದ್ದೆ ಸ್ಟವ್, ಕೆರೋಸಿನ್ ಸ್ಟವ್ಗಳಿದ್ವಲ್ಲ, ಪಂಪ್ ಸ್ಟವ್ ಆತರ. ಅದ್ರಲ್ಲಿ ಕಟ್ಟಿಗೆ ಹೊಲೆಗಿಂತ ಸ್ವಲ್ಪ ಬೇಗ ಕೆಲ್ಸಗಳಾಗ್ತಿತ್ತು. ನಂತರ ಇದು ಕೂಡ ಆಗಲ್ಲ ಅಂತೇಳಿ ಗ್ಯಾಸ್ ಸ್ಟವ್, ಸಿಲಿಂಡರ್ ಇವಾಗ ನಾವು ಸದ್ಯಕ್ಕೆ ಯೂಸ್ ಮಾಡ್ತಿದ್ದೇವೆ, ಗ್ಯಾಸ್ ಸ್ಟವ್ ಬಂತು. ನಂತರ ಎಲೆಕ್ಟ್ರಿಕ್ ಸ್ಟವ್ ಬಂತು. ಇವಾಗ ಅಡಿಗೆ ಮಾಡಿಕೊಳ್ಳುವಂತ ಪದ್ಧತಿನೇ ಬದಲಾಗಿದೆ. ಅಡಿಗೆ ತಯಾರಿ ಮಾಡುವಂತ ಫುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ಸೇ ಬದಲಾಗಿದೆ. ಹೇಗೆ ಅಂತಂದ್ರೆ ಇನ್ಸ್ಟೆಂಟ್ ಫುಡ್ ಅನ್ನೋದು ಬಂದಿದೆ ಪ್ರೇರೆ. ಇನ್ಸ್ಟೆಂಟ್ ಫುಡ್ ಅಂದ್ರೆ ನನಗಿವಾಗ ಇಡ್ಲಿ ತಿನ್ನಿಸ್ಬೇಕು ಅಂತಂದ್ರೆ ಇಡ್ಲಿಗೋಸ್ಕರ ಹಿಟ್ಟು ಇದು ಮಾಡಿ ಅದನ್ನ ಬಾಯ್ಲ್ ಮಾಡಿ ಇದನ್ನ ಮಾಡಿ ಸಾಂಬಾರ್ ಮಾಡಿ ಚಟ್ನಿ ಮಾಡಿ ಇದೆಲ್ಲ ಕಾಯ್ಬೇಕಾದಂತ ಅವಶ್ಯಕತೆ ಇಲ್ಲ. ಹೊರಗಡೆ ಮಾಲ್ಸ್ಗೆ ಹೋದ್ರೆ, ಸೂಪರ್ ಮಾರ್ಕೆಟ್ಗೆ ಹೋದ್ರೆ ಇನ್ಸ್ಟೆಂಟ್ ಇಡ್ಲಿ ಸಿಗುತ್ತೆ. ಬಾಕ್ಸ್ ಅಲ್ಲಿ ಹಾಕಿರ್ತಾರೆ ಇನ್ಸ್ಟೆಂಟ್ ಪ್ರಿಸರ್ವೇಟಿವ್ಸ್ ಎಲ್ಲ. ತಗೊಂಡ್ ಬರೋದು ಮನೆಗೆ, ಬಿಸಿ ನೀರ್ ಹಾಕೋದಷ್ಟೇ, ಸಾಂಬಾರ್ ರೆಡಿ ಆಗುತ್ತೆ, ಇಡ್ಲಿ ರೆಡಿ ಆಗುತ್ತೆ. 2 ನಿಮಿಷದಲ್ಲಿ ಇಡ್ಲಿನ ರೆಡಿ ಮಾಡ್ಕೊಂಡು ತಿನ್ಬೋದು. ಆತರ ಬರೀ ಒಂದು ಡಿಶ್ ಬಗ್ಗೆ ಎಲ್ಲ ಈ ತರ ವಿಧ ವಿಧವಾಗಿ ಇದೆ. ಇವಾಗ ಹೊಸದಾಗಿ ಒಂದು ಹೊಸ ಬ್ರ್ಯಾಂಡ್ ಬಂದಿದೆ. ಅದು ರಸಂ ಮಾಡೋದಕ್ಕೆ, ಸಾಂಬಾರ್ ಮಾಡೋದಕ್ಕೆ ನೀವು ತುಂಬಾ ಟೆನ್ಷನ್ ತಗೋಬೇಡಿ. ನೀರಲ್ಲಿ ನಮ್ಮ ಇದು ಪ್ಯಾಕೆಟ್ ಅಲ್ಲಿ ಬರುತ್ತೆ, ಅದನ್ನ ಹಾಕಿ ಮಿಕ್ಸ್ ಮಾಡಿ ಅಷ್ಟೇ ರಸಂ ಆಗ್ಬಿಡುತ್ತೆ. ಮಿಕ್ಸ್ ಮಾಡಿ ಅಷ್ಟೇ ಸಾಂಬಾರ್ ಆಗ್ಬಿಡುತ್ತೆ. ಮಿಕ್ಸ್ ಮಾಡಿ ಅಷ್ಟೇ ಅದಾಗ್ಬಿಡುತ್ತೆ. ಅಂದ್ರೆ ಮನುಷ್ಯರಾಗಿರುವಂತ ನಮ್ಮ ಆ ಒಂದು ಬೆಳವಣಿಗೆ ಹೇಗಿದೆ ಅಂತಂದ್ರೆ ವಿ ಆರ್ ವೆರಿ ಫಾಸ್ಟ್. ತುಂಬಾ ವೇಗವಾಗಿ ನಾವು ಮುಂದಕ್ಕೆ ಹೋಗ್ತಿದ್ದೇವೆ. ವೇಗವಾಗಿ ಕೆಲಸಗಳನ್ನ ಮಾಡಬೇಕು ಅಂತ ಅಂದುಕೊಳ್ಳುತ್ತಿದ್ದೇವೆ. ವೇಗವಾಗಿ ಕೆಲಸಗಳು ಆಗಬೇಕು ಅಂತ ಅಂದುಕೊಳ್ಳುತ್ತಿದ್ದೇವೆ. ಆ ವೇಗವಾಗಿ ಆಗುವಂತ ಕೆಲಸಗಳಲ್ಲಿ ಪ್ರೇರೆ ವೆಯ್ಟ್ ಮಾಡೋದು ನಮಗೆ ಇಷ್ಟ ಇಲ್ಲ. ತಡ ಮಾಡೋದು ನಮ್ಗೆ ಇಷ್ಟ ಇಲ್ಲ. ವೆಯ್ಟ್ ಮಾಡಬೇಕು ಅಂತಂದ್ರೆ ನಮ್ಗೆ ಬಹಳ ಕಷ್ಟ ಆಗತ್ತೆ, ತೊಂದರೆ ಆಗತ್ತೆ,
ವೇಟ್ ಮಾಡ್ಲಿಕ್ಕೆ ನಾವು ಬಹಳ ಮಂದಿ ಇಷ್ಟಪಡೋದಿಲ್ಲ. ಒಂದು ಮಾತಲ್ಲಿ ಹೇಳ್ಬೇಕಾದ್ರೆ ವೇಟ್ ಮಾಡಕ್ಕೆ ನಾವು ಬಹಳ ಮಂದಿ ಇಷ್ಟಪಡೋದಿಲ್ಲ. ಆದ್ರೆ ಲೌಕಿಕ ವಿಷಯದಲ್ಲಿ ವೇಟ್ ಮಾಡಿದ್ರು ಮಾಡದೆ ಹೋದ್ರು ಕೂಡ ಪ್ರಿಯರೇ, ದೇವರ ವಿಷಯಕ್ಕೆ, ನಂಬಿಕೆಯ ವಿಷಯಕ್ಕೆ, ವಿಶ್ವಾಸ ಸಂಬಂಧಿತವಾದಂತ ಕೆಲವೊಂದು ಕ್ರಿಯೆಗಳಿಗೆ ನಾವು ಬಂದಾಗ ಪ್ರಿಯರೇ, ನಾವು ವೇಟ್ ಮಾಡಬೇಕು. ನಾವು ತಾಳ್ಮೆಯಿಂದ ದೇವರಿಗೋಸ್ಕರ ದೇವರನ್ನೇ ಕಾಯ್ಕೊಂಡಿರಬೇಕು. ಯಾಕೆ ಅಂದ್ರೆ ದೇವರು ನಾವು ಕೇಳಿರುವಂತದ್ದನ್ನ ಅಥವಾ ನಮಗೆ ಬೇಕಾಗಿರುವಂತದ್ದನ್ನ ಇಮ್ಮಿಡಿಯೇಟ್ ಆಗಿ ಇನ್ಸ್ಟೆಂಟ್ ಆಗಿ ಮಾಡ್ಲಿಕ್ಕೆ ಆಗಲ್ವಾ ಅಂತಂದ್ರೆ ಮಾಡಬಲ್ಲ, ಮಾಡೋದಿಕ್ಕೆ ಆತನು ಶಕ್ತನು. ಆದರೆ ದೇವರು ನಮ್ಮ ಪರಿಸ್ಥಿತಿಯನ್ನ ತಿಳಿದವನಾಗಿರುವುದರಿಂದ, ದೇವರು ನಮ್ಮ ಸುತ್ತಲಿರುವಂತಹ ಸ್ಥಿತಿಗತಿಗಳನ್ನ ತಿಳಿದವರಾಗಿರುವುದರಿಂದ ಪ್ರಿಯರೇ, ಯಾವುದನ್ನು ಕೂಡ ಇನ್ಸ್ಟೆಂಟ್ ಆಗಿ ಕೊಡೋದಿಲ್ಲ. ಕೆಲವೊಮ್ಮೆ ನಮ್ಮನ್ನ ದೇವರು ವೆಯ್ಟ್ ಮಾಡಿಸ್ತಾರೆ. ತನ್ನ ಮೇಲೆ ಆಧಾರಗೊಳ್ಳುವುದಕ್ಕೆ ಕೆಲವೊಂದು ಸೂಚನೆಗಳನ್ನ, ಕೆಲವೊಂದು ಕ್ರಿಯೆಗಳನ್ನ ನಮಗೆ ಕೊಡ್ತಾರೆ. ತನ್ನ ಮೇಲೆ ಆಧಾರ ಪಡುವುದಕ್ಕೆ ಆಧಾರ, ದೇವರೇ ನೀನೇ ನನ್ ಜೊತೆಗಿರಬೇಕು, ನೀನಿಲ್ಲ ಅಂತಂದ್ರೆ ಕೆಲ್ಸ ಆಗಲ್ಲ ಅಷ್ಟೇ. ಆಧಾರಗೊಳ್ಳುವುದಂತಂದ್ರೆ ಏನರ್ಥ? ನೀನಿಲ್ಲ ಅಂತಂದ್ರೆ ನಿನ್ ಕೆಲ್ಸ ಆಗಲ್ಲ ಅಷ್ಟೇ. ನೀನ್ ಇರ್ಬೇಕು, ನೀನ್ ಏನೇ ಹೇಳು, ನೀನು ನನ್ ಜೊತೆಗೆ ಇರಬೇಕು, ನೀನ್ ನನ್ ಜೊತೆಗೆ ಬರಬೇಕು. ಇದು ಆಧಾರವಾಗುವಂಥದ್ದು, ಆಧಾರ ಪಡುವಂಥದ್ದು. ಅದಕ್ಕೆ ತೆಗೆದುಕೊಳ್ಳುವಂತ ಟೈಮ್ ಪ್ರಾಸೆಸ್, ಅದಕ್ಕೆ ನಡೆಯುವಂತ ಕ್ರಮವೇ ದೇವರು ತುಂಬಾ ಸತಿ ಜಾಸ್ತಿ ಮಾಡ್ತಾರೆ. ಅದಕ್ಕೆ ತಾಳ್ಮೆ, ನಂಬಿಕೆ, ವಿಶ್ವಾಸಗಳಿಂದ ನಾವು ಮುಂದಕ್ಕೆ ದೇವರ ಹತ್ರ ಹೋಗಬೇಕು. ಇವೆಲ್ಲ ನಮಗೆ ಅರ್ಥ ಆಗಬೇಕು ಅಂತಂದ್ರೆ, ಇವೆಲ್ಲಾ ವಿಷಯಗಳು ನಮಗೆ ತಿಳಿದು ಬರಬೇಕು ಅಂತಂದ್ರೆ, ಒಂದು ಸತ್ಯವೇದದಲ್ಲಿರುವಂತ ಒಂದು ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಅಲ್ಲಿ ನಡೆದಂತ ಒಂದು ಸಂದರ್ಭ, ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಒಬ್ಬರ ಜೀವನ, ಆ ಜೀವನದಲ್ಲಿ ನಡೆದಂತ ಒಂದು ಸಂಘಟನೆಯನ್ನ ನಾವು ಸತ್ಯವೇದದಲ್ಲಿ ಕಾಣೋಣ ಪ್ರಿಯರೇ. ಮೊದಲನೆಯ ಅರಸುಗಳ ಗ್ರಂಥ, ಮೊದಲನೆಯ ಅರಸುಗಳು 17ನೇ ಅಧ್ಯಾಯ, 1ನೇ ಅರಸುಗಳು 17ನೇ ಅಧ್ಯಾಯ 1ನೇ ವಚನ. ಹಿರಿಯನಾದ ಎಲಿಯ ಎಂಬುವನು ಆಹಾಬನಿಗೆ, ನಾನು ಸೇವೆ ಮಾಡುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಾಣೆ, ನಾನು ಸೂಚಿಸಿದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೆ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ತರುವಾಯ ಯೆಹೋವನು ಎಲಿಯನಿಗೆ, ನೀನು ಈ ಬಿಟ್ಟು ಹೋಗಿ ಯೋರ್ದಾನ್ ಆಚೆಯಿರುವ ಕೆರೆತ್ ಹಳ್ಳದಲ್ಲಿ ಅಡಗಿಕೋ. ಆ ಹಳ್ಳದ ನೀರು ನಿನಗೆ ಪಾನವಾಗಿರುವುದು, ನಿನಗೆ ಆಹಾರ ತೆಗೆದುಕೊಂಡು ಕೊಡಬೇಕೆಂದು ಕಾಗೆಗಳಿಗೆ ಆಜ್ಞಾಪಿಸಿದ್ದೇನೆ ಎಂದು ಹೇಳಿದನು. ಇಲ್ಲಿ ನಾವು ಮಾತನಾಡಿಕೊಳ್ಳುತ್ತಿರುವಂತಹ ವ್ಯಕ್ತಿಯ ಹೆಸರು ಎಲಿಯನು ಎಂಬುದಾಗಿ. ಎಲಿಯನು ದೊಡ್ಡ ಪ್ರವಾದಿ, ರೋಷವುಳ್ಳಂತ ಪ್ರವಾದಿ, ಅಥವಾ ದೇವರಿಗೋಸ್ಕರವಾಗಿ ಧೈರ್ಯವಾಗಿ ಎಲ್ಲವನ್ನು ಎದುರುಗೊಂಡು ನಿಲ್ಲುವಂತಹ ಒಂದು ಬಲವಾದಂತ, ಧೈರ್ಯವಾದಂತ ವೀರನು, ಶೂರನು ದೇವರ ವಿಷಯದಲ್ಲಿ. ಇಂತಹ ದೊಡ್ಡ ಪ್ರವಾದಿ ಅಹಾಬನೆನ್ನುವಂತ ರಾಜನ ಹತ್ರ ಹೋಗ್ತಿದ್ದಾನೆ. ಅಹಾಬನು ಒಳ್ಳೆಯವನಲ್ಲ ಪ್ರೇರೆ. ಇಸ್ರಾಯೇಲ್ ರಾಜರ ಚರಿತ್ರೆ ನೋಡುವುದಾದ್ರೆ ಹಾಳಾಗಿರುವಂತ ವರ್ಸ್ಟ್ ಅರಸುಗಳಲ್ಲಿ ಅಹಾಬನು ಕೂಡ ಒಬ್ಬನು. ಅಹಾಬನು ಬಹಳ ಕೆಟ್ಟವನು, ವರ್ಸ್ಟ್. ಈ ಅಹಾಬನ ಬಳಿಗೆ ಸಾಮಾನ್ಯನು, ಏನು ಇಲ್ಲದವನಾಗಿರುವಂತ ಎಲಿಯನ್ ಹೋಗ್ತಿದ್ದಾನೆ. ಏನು ಇಲ್ಲ ಎಲಿಯನ್ ಹತ್ರ. ಅವರ ಅಪ್ಪ ಅಮ್ಮನ ಇತಿಹಾಸ ದೊಡ್ಡದಾಗಿ ಏನು ಇಲ್ಲ, ಅಥವಾ ಅವರ ಚರಿತ್ರೆ ಏನೋ ದೊಡ್ಡದಾಗಿ ಹೇಳ್ಕೊಳ್ಳೋದಕ್ಕಾಗುವಂತ ಏನೂ ಇಲ್ಲ. ನೋಡಿ, ಗಿಲ್ಯಾದಿನ ಪ್ರವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯನು ಎಂಬವನು. ಅಂದ್ರೆ ಎಲಿಯನನ್ನ ದೇವರು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ, ತಿಷ್ಬಿಯನಾದ ಎಲಿಯನು ಅಷ್ಟೇ. ಎಲಿಯನ ಬಗ್ಗೆ ನಿಮಗೆ ಇನ್ಫಾರ್ಮೇಶನ್ ಬೇಕಾ? ಓನ್ಲಿ ಒನ್ ಇನ್ಫಾರ್ಮೇಶನ್ ವಿಲ್ ಗೆಟ್. ತಿಷ್ಬಿಯನು ಅಷ್ಟೇ. ತಿಷ್ಬಿಯನಾದ ಅವ್ರ ಅಪ್ಪ ಹೆಸರು, ಅವ್ರ ಅಮ್ಮ ಹೆಸರು, ಅವ್ರು ಮಾಡುವಂತ ಕೆಲಸ ಏನು, ಅವ್ರು ಎಲ್ಲಿಂದ ಬಂದಿದ್ದಾರೆ, ಏನ್ ಮಾಡ್ತಿದ್ದಾರೆ, ಇದೆಲ್ಲ ಇನ್ಫಾರ್ಮೇಶನ್ ಇಲ್ಲ. ಬಿಕಾಸ್ ಹಿ ಈಸ್ ನಥಿಂಗ್. ಆತನಿಗೆ ಯಾವುದೇ ರೀತಿಯಂತ ಆಧಾರ್ ಕಾರ್ಡ್ ಇಲ್ಲ. ಅವ್ರಿಗೆ ಆಧಾರ್ ಕಾರ್ಡ್ ಇಲ್ಲದೆ ಇರುವಂತವನೇ ಎಲಿಯನು. ಈ ಎಲಿಯನನ್ನ ದೇವರು ಎಲ್ಲಿ ಕರ್ಕೊಂಡೋಗಿದ್ದಾರೆ ಅಂತಂದ್ರೆ, ಅಹಾಬನೆನ್ನುವಂತ ರಾಜನ ಬಳಿಗೆ, ಅರಸನ ಬಳಿಗೆ ದೇವರು ಕರೆದುಕೊಂಡು ಹೋಗಿ ಗಂಭೀರವಾದಂತ ಕೆಲವೊಂದು ನಿರ್ಣಯಗಳನ್ನ, ಅಸಾಧ್ಯವಾಗಿರುವಂತ ಕೆಲವೊಂದು ಕಾರ್ಯಗಳನ್ನ, ಅದುವರೆಗೂ ಕಾಣದೇ ಇರುವಂತ ಕೆಲವು ಅದ್ಭುತ ಕ್ರಿಯೆಗಳನ್ನ ದೇವರು ಎಲಿಯನ ಬಾಯಿಂದ ನುಡಿಸ್ತಿದ್ದಾರೆ.
ಬೇರೆ ಎಲಿಯನ್ ಹೋಗಿ ಏನಂತ ಮಾತಾಡ್ತಿದ್ದಾನೆ ಗೊತ್ತಾ ಅಹಾಬನ ಹತ್ರ? ನೀನು ಹಾಳಾಗ್ಬಿಟ್ಟಿದ್ಯಾ, ನೀನು ಕೆಟ್ಟೋಗ್ಬಿಟ್ಟಿದ್ಯಾ, ಹಾಗಾಗಿ ದೇವರ ಮೇಲೆ ಆಣೆ ಇಟ್ಟು ನಾನು ಒಂದು ಹೇಳ್ತಿದ್ದೇನೆ, ದೇವರ ಮೇಲೆ ಆಣೆ ಇಟ್ಟು ನಾನು ಒಂದು ಹೇಳ್ತಿದ್ದೇನೆ, ನಾನು ಸೂಚಿಸದ ಹೊರತು ಇಂದಿನಿಂದ ಕೆಲವು ವರ್ಷಗಳವರೆಗೂ ಮಳೆಯಾಗಲಿ ಮಂಜಾಗಲಿ ಬೀಳುವುದಿಲ್ಲ ಅಂದನು. ಮಳೆ ಬೀಳಲ್ಲ, ನಾನು ಮತ್ತೆ ಬಂದು ಪ್ರಾರ್ಥನೆ ಮಾಡುವವರೆಗೂ ಮಳೆ ಬೀಳಲ್ಲ. ಪ್ರೇರೆ, ಯಾರಾದ್ರೂ ನಮ್ಮ ಹತ್ರ ಬಂದು ಬೆಂಗಳೂರಲ್ಲಿ ಇನ್ಮೇಲೆ ಮಳೆ ಬೀಳಲ್ಲ ಅಂತ ಅಂದ್ಬಿಟ್ರೆ ಎಷ್ಟು ಆಶ್ಚರ್ಯ ಪಡ್ತೀವಿ ನಾವು, ಹೌದಾ? ಯಾಕಂತಂದ್ರೆ ಬೆಂಗಳೂರಲ್ಲಿ ಮಳೆ ಬೀಳದಿರೋದೇನು, ಎಲ್ಲಿ ಪ್ರಪಂಚದಲ್ಲಿರುವಂತ ಎಂತೆಂತವ್ರು ಕೂಡ ಬೆಂಗಳೂರಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾರೆ. ಬಿಕಾಸ್ ಅದ ಕ್ಲೈಮೇಟ್ ಆ ರೀತಿ ಇರುತ್ತೆ. ಬೇಸಿಗೆಗಾಲದಲ್ಲೂ ಕೂಡ ಚಳಿ ಇರುತ್ತೆ, ಬೇಸಿಗೆಗಾಲದಲ್ಲೂ ಕೂಡ ಅದ್ಭುತವಾಗಿ ಜೀವಿಸಬಹುದು ಬೇರೆ ಎಲ್ಲಾ ಪ್ರಾಂತ್ಯಗಳಿಗೆ ಹೋಲಿಸಿಕೊಂಡ್ರೆ, ತುಂಬಾ ಚೆನ್ನಾಗಿರುತ್ತೆ. ಅಂತದ್ರಲ್ಲಿ ಮಳೆನೇ ಬೀಳಲ್ಲ ಅಂತಂದ್ರೆ ಯಾರಾದ್ರೂ ನಂಬ್ತಾರ? ಯಾರಾದ್ರೂ ನಂಬೋದಕ್ಕಾಗುವಂತ ಕೆಲಸನ ಅದು? ನೋ. ಬಟ್ ಇಲ್ಲಿ ದೇವರು ಹೇಳುತ್ತಿರುವಂತ ಮಾತೇನಂತಂದ್ರೆ, ಎಲಿಯನ ನುಡಿಯುತ್ತಿರುವಂತದ್ದು ಏನಂತಂದ್ರೆ, ಒಬ್ಬ ರಾಜನ ಬಳಿಯಲ್ಲಿ ಹೋಗಿದ್ದು, ರಾಜನ ಬಳಿಯಲ್ಲಿ ನಿಂತುಕೊಂಡು ಹೇಳ್ತಿರುವಂತ ಮಾತು, ಇನ್ನು ಮೇಲೆ ಮಳೆ ಬೀಳಲ್ಲ. ಯಾವ ಧೈರ್ಯದ ಮೇಲೆ ಹೇಳಿದೆ ಎಲಿಯನೇ? ಯಾವ ಧೈರ್ಯದ ಮೇಲೆ ಹೇಳಿದೆ ಅಂತಂದ್ರೆ, ನನ್ನ ಧೈರ್ಯ ದೇವರು, ನನ್ನ ಭರವಸೆ ದೇವರು, ನನ್ನ ಆಧಾರ ದೇವರು. ದೇವರನ್ನು ಬಿಟ್ಟು ನಾನು ಜಾಸ್ತಿ ಮಾತಾಡ್ಲಿಕ್ಕೆ ಹೋಗಲ್ಲ. ದೇವರು ಏನ್ ಮಾತಾಡಕ್ ಹೇಳ್ತಾರೋ ಅದನ್ನ ನಾನು ಮಾತಾಡ್ತೀನಿ, ಮಾತಾಡ್ಬೇಡ ಅನ್ನೋ ಜಾಗದಲ್ಲಿ ನಾನು ಮಾತಾಡಲ್ಲ. ಸರಿ, ಮಾತಾಡಿದ್ಯಾ, ಧೈರ್ಯ ಬಂದಿದೆ, ದೇವರೇ ಧೈರ್ಯ ಅಂತ ಹೇಳ್ತಿದ್ಯಾ, ದೇವರ ಮೇಲೇನೆ ಆಧಾರ ಅಂತ ಹೇಳ್ತಿದ್ಯಾ. ಆದರೆ 2ನೇ ವಚನಕ್ಕೆ ಬರೋಷ್ಟರಲ್ಲಿ ತರುವಾಯ ಯೆಹೋವನು ಎಲಿಯನಿಗೆ, ಈ ಮಾತೆಲ್ಲ ಆಯ್ತು, ವಾರ್ನಿಂಗ್ ಎಲ್ಲ ಕೊಟ್ಟ, ಮಳೆ ಬರಲ್ಲ ಅಂತ ಹೇಳ್ದ. ತರುವಾಯ ಎಲಿಯನ ಜೊತೆಗೆ ಯೆಹೋವನು ಬಂದು ಹೇಳ್ತಿರುವಂತ ಮಾತು, ನೀನು ಈ ಸ್ಥಳವನ್ನು ಬಿಟ್ಟು ಪೂರ್ವ ದಿಕ್ಕಿಗೆ ಹೋಗಿ ಯೋರ್ದಾನ್ ಹೊಳೆಯ ಆಚೆಯಲ್ಲಿರುವ ಕೊರೈತ್ ಹೊಲದಲ್ಲಿ ಅಡಗಿಕೋ. ಎಲ್ಲಿ ಏನಾಗಬೇಕಂತ ದೇವರು ಹೇಳ್ತಿದ್ದಾರೆ? ಅಡಗಿಕೋ. ನಮ್ ಭಾಷೆಯಲ್ಲಿ ನಾವು ಮಾತಾಡ್ಕೊಳ್ಳೋಣ, ಬಚ್ಚಿಟ್ಕೋ. ಅಡಗಿಕೋ ಅಂತಂದ್ರೇನು? ಬಚ್ಚಿಟ್ಕೋ. ಧೈರ್ಯವಾಗಿ, ರೋಷವಾಗಿ, ಎದೆ ಉಬ್ಬಿಕೊಂಡು ನನ್ನ ಪಕ್ಷದಲ್ಲಿ ನನ್ನ ದೇವರಿದ್ದಾರೆ ಅಂತ ಹೇಳ್ತಿತ್ತಲ್ಲ ನೀನು, ಮತ್ತೆ ಇವಾಗ ಆ ದೇವರ ಏನ್ ಹೇಳ್ತಿದ್ರೆ? ಅಡಗಿಕೊಳ್ಳೋದ? ಅಡಗಿಕೋ, ಬಚ್ಚಿಟ್ಕೋ, ಕಾಣಿಸ್ಬೇಡ ನೀನು ಸ್ವಲ್ಪ ದಿನ, ನೀನ್ ಎಲ್ಲೇ ಕಾಣಿಸ್ಬಾರ್ದು, ಅಡಗಿಕೋ. ಯಾರು ಹೇಳ್ತಿದ್ದಾರೆ ಸರ್ ಈ ಮಾತು ಅಂತಂದ್ರೆ? ದೇವರು, ಭೂಮಿ ಆಕಾಶಗಳನ್ನ ಉಂಟು ಮಾಡಿದಂತ ದೇವರು, ಮಳೆ ಬೀಳುವುದಿಲ್ಲ ಎಂದು ಧೈರ್ಯವನ್ನ ಕೊಟ್ಟಂತ ದೇವರು, ಏನು ಇಲ್ಲದವನಾಗಿದ್ದಂತ ಎಲಿಯನನ್ನ ಕರೆದು ರಾಜನ ಮುಂದೆ ನಿಲ್ಲಿಸಿದಂತ ದೇವರು ಹೇಳ್ತಿರುವಂತ ಮಾತು, ಬಚ್ಚಿಟ್ಕೋ. ವಾಟ್ ಡಸ್ ದಟ್ ಮೀನ್? ಏನದ್ರ ಅರ್ಥ? ಬಚ್ಚಿಟ್ಕೋ ಅಂತಂದ್ರೆ ಏನರ್ಥ? ದೇವ್ರಿಗೆ ಭಯ ಆಗ್ಬಿಟ್ಟಿದೆ, ದೇವ್ರಿಗೆ ಭಯ ಆಗ್ಬಿಟ್ಟಿದೆ, ಏನೋ ಮಾಡ್ಬಿಡ್ತಾನೆ ಅಂತ ಹೇಳಿ, ದೇವ್ರ ಕೈಯಿಂದ ಆಗ್ತಿಲ್ಲ ಇದನ್ನ ಮಾಡ್ಲಿಕ್ಕೆ, ಅದಕ್ಕೆ ದೇವರ ಬಚ್ಚಿಟ್ಕೋ ಅಂತ ಹೇಳ್ತಿದಾರೆ. ನೋ, ದೇವರಿಂದ ಇದು ನಡೀತಿಲ್ಲ, ದೇವರಿಂದ ಇದು ಸಾಧ್ಯವಾಗುತ್ತಿಲ್ಲ ಎಂದು ಎಲಿಯನನ್ನ ಅಲ್ಲಿ ಬಚ್ಚಿಟ್ಕೋ ಅಂತ ಹೇಳ್ತಿಲ್ಲ ಪ್ರಿಯರೇ, ಅಡಗಿಕೋ ಅಂತ ಹೇಳ್ತಿಲ್ಲ. ದೇವ್ರು ಹೇಳ್ತಿರುವಂತದ್ದು ಏನಂತಂದ್ರೆ, ನೀನು ಅಡಗಿಕೊಳ್ಳಬೇಕಾದ್ರೆ ನೀನೊಬ್ನೇ ಇರ್ತೀಯ, ನಿನ್ ಜೊತೆಗೆ ಯಾರಿರೋದಿಲ್ಲ. ಅಡಗಿಕೋ ಅಂತಂದ್ರೆ ಏನು? ಮತ್ತೆ ಜೊತೆಗೆ ನಮ್ ಸಂಸಾರ ಎಲ್ಲ ಕರ್ಕೊಂಡು ಹೋಗ್ತೀನಿ ನಾನು, ನಮ್ ಸಭೆ ಎಲ್ಲರೂ ಬರ್ತಾರೆ. ನೋ, ನೀನು ಒಬ್ಬನೇ ಇರಬೇಕು. ನೀನು ಒಬ್ಬನೇ ಇರಬೇಕಾದ್ರೆ, ಮಾರ್ಗವು ಗೊತ್ತಿಲ್ಲದೆ ಇರಬೇಕಾದ್ರೆ, ಏನು ತಿಳಿಯದೆ ಇರಬೇಕಾದರೆ ಯಾರ ಮೇಲೆ ಆಧಾರಗೊಂಡಿರಬೇಕು? ದೇವರ ಮೇಲೆ ಮಾತ್ರ. ಎಲಿಯನಿಗೆ ದೇವರು ಹೇಳುತ್ತಿರುವಂತ ಗುಣಪಾಠವೇನೋ ಗೊತ್ತ ಪ್ರಿಯರೇ? ಅಡಗಿಕೋ. ಸರಿ, ದೇವರು ಅಡಗಿಕೋ ಅಂತ ಹೇಳಿದ್ರು, ಅಡಗಿಕೋ, ಬಚ್ಚಿಟ್ಕೋ ಅಂತ ಹೇಳಿದ್ರೆ, ನಾವ್ ಆ ಸ್ಥಾನದಲ್ಲಿದ್ರೆ ನಾವೇನ್ ಮಾಡ್ತೇವೆ? ಏನ್ ಸರ್, ದೇವರೇ, ಯೆಹೋವನೇ, ಭೂಮಿ ಆಕಾಶಗಳನ್ನ ಕೇವಲ ಬಾಯಿ ಮಾತಿನಿಂದ ಉಂಟು ಮಾಡಿದಂತ ದೇವರೇ, ಸತ್ತಿರುವಂತವರನ್ನ ಎಬ್ಬಿಸಿರುವಂತ ದೇವರೇ, ಸೂರ್ಯ ಚಂದ್ರ ನಕ್ಷತ್ರಗಳನ್ನ ನಿಲ್ಲಿಸಿದಂತ ದೇವರೇ, ಇಸ್ರಾಯೇಲ್ಯರನ್ನ ಐಗುಪ್ತ ದೇಶದಿಂದ ಕರೆತಂದಂತ ದೇವರೇ, ಏನ್ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ? ನಾನ್ ಬಚ್ಚಿಟ್ಕೊಳ್ಳೋದೇನು? ನಿನ್ನ ಪಕ್ಷವಾಗಿ ನಿಂತ ನಾನು, ನಿನ್ನ ಪಕ್ಷವಾಗಿ ಸುವಾರ್ತೆ ಸಾರುತ್ತಿರುವಂತ ನಾನು ಬಚ್ಚಿಟ್ಕೊಳ್ಳೋದೇನು ಅಂತ ನಾವ್ ಹೇಳ್ತೇವೆ. ನಮಗೆ ರೋಷ ಜಾಸ್ತಿ ಎಲಿಯನಿಗಿಂತ, ನಮಗೆ ರೋಷ ಜಾಸ್ತಿ. ಏನ್ ದೇವ್ರೆ ಹಿಂಗೆಲ್ಲ ಮಾತಾಡ್ತಿದ್ಯಾ ಅಂತ ದೇವ್ರಿಗೆ ಸಜೆಷನ್ಸ್ ಕೊಡ್ಲಿಕ್ಕೆ ಹೋಗ್ತೇವೆ. ದೇವ್ರೆ ನೀನ್ ಹಿಂಗೆಲ್ಲ ಮಾತಾಡ್ಬೇಡ. ನೋ, ನಾವು ಕಳೆದುಕೊಳ್ಳಬೇಕಾಗಿರುವಂತ ಗುಣಪಾಠಗಳಲ್ಲಿ ಏನೋ ಗೊತ್ತಾ ಪ್ರಿಯರೇ? ದೇವ್ರು ಏನ್ ಹೇಳಿದ್ರೆ ಅದನ್ನ ನಾವು ಮಾಡ್ಬೇಕು, ಕಣ್ಣು ಮುಚ್ಕೊಂಡ್ ಮಾಡ್ಬೇಕು. ದೇವ್ರ ಬಚ್ಚಿಟ್ಕೊ ಅಂತ ಹೇಳಿದ್ರೆ ಬಚ್ಚಿಟ್ಕೋಬೇಕು.
ದೇವರು ಹೊರಗ್ ಬಾ ಅಂತ ಹೇಳಿದ್ರೆ ಹೊರಗ್ ಬರಬೇಕು, ಜಾಸ್ತಿ ಮಾತಾಡಬಾರ್ದು ಅಷ್ಟೇ. ಎಲಿಯನಿಗೆ ದೇವರ ಮಾತು ಹೇಳಿದ ತಕ್ಷಣ ಪ್ರಿಯರೇ, ಎಲಿಯನ್ ಏನ್ ಮಾಡ್ತಿದ್ದಾನೆ ನೋಡಿ. ಎಲಿಯನ್ ಏನ್ ಮಾಡ್ತಿದ್ದಾನೆ ಅಂತಂದ್ರೆ, ಅವನು 5ನೇ ವಚನ, ಅವನು ಯೆಹೋವನ ಅಪ್ಪಣೆಯಂತೆ ಯೋರ್ದಾನಿನ ಪೂರ್ವಕ್ಕಿರುವ ಕೆರೆತ ಹಳ್ಳದಲ್ಲಿ ವಾಸಿಸಿದನು. ನೋ ಮೋರ್ ಕ್ವಶನಿಂಗ್, ಪ್ರಶ್ನೆ ಮಾಡ್ತಿಲ್ಲ ಇನ್ನ. ಏನ್ ದೇವ್ರೆ, ನೀನೇನು, ನಿನ್ ಲೆವೆಲ್ ಏನು, ನೀನ್ ಹೇಳ್ತಿರುವಂತ ಮಾತೇನು, ನೀನ್ ಈ ತರ ಹೇಳ್ಬೋದಾ ಅಂತ ಹೇಳ್ತಿಲ್ಲ. ಹೇಳಿದಂತೆ ಯೋರ್ದಾನ್ ಹೊಳೆಯಲ್ಲಿ ಹೋಗ್ತಿದ್ದಾನಂತೆ, ಅಲ್ಲಿ ವಾಸವಾಗಿದ್ದಾನೆ. ಎಷ್ಟು ದಿನ ಇದ್ದೆ ಸ್ವಾಮಿ ನೀನು? ಅಯ್ಯ, ಎಷ್ಟು ದಿನ ಇದ್ದೆ ಏಲಿಯನೇ ನೀನಲ್ಲಿ? ದರ್ ಇಸ್ ನೋ ಟೈಮ್ ಮೆನ್ಷನ್, ಬಟ್ ಬಹಳ ತಿಂಗಳುಗಳಿದ್ದನು. ಅಲ್ಲಿದ್ದ ಮೇಲೆ ನೀರೇನೋ ಪಾನವಾಗಿದೆ. ಮತ್ತೆ ಊಟಕ್ಕೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತಂದ್ರೆ 6ನೇ ವಚನ, ಕಾಗೆಗಳು ಅವನಿಗೆ ಪ್ರಾತಃ ಕಾಲದಲ್ಲಿಯೂ ಸಾಯಂಕಾಲದಲ್ಲಿಯೂ ರೊಟ್ಟಿ ಮಾಂಸ ಇವುಗಳನ್ನು ತಂದು ಕೊಡುತ್ತಿದ್ದವು. ಅವನು ಇವುಗಳನ್ನು ತಿನ್ನುತ್ತಿದ್ದನು. ಹಳ್ಳದ ನೀರು ಅವನಿಗೆ ಪಾನವಾಯಿತು. ನೀರು ಕುಡಿತಿದ್ದಾನೆ. ಹಳ್ಳದ ನೀರಿನಲ್ಲಿ ನೀರಿದೆ. ಮತ್ತೆ ಊಟ ಹೆಂಗೆ ಅಂತಂದ್ರೆ, ಯಾರು ತಂದು ಕೊಡ್ತಿದ್ದಾರೆ? ಕಾಗೆಗಳು ಎನ್ನುವಂತ ಒಂದು ಪಕ್ಷಿ ಜಾತಿನ ಹೇಗೆ ಅಂತಂದ್ರೆ ಪ್ರಿಯರೇ, ಏನಾದ್ರೂ ಕದ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ ಆಗಿ ನಾವು ಡಿಸೈನ್ ಮಾಡ್ಕೊಂಡಿದ್ದೇವೆ. ಅಂದ್ರೆ ಅದ್ರ ಲಕ್ಷಣನೇ ಆಗಿದೆ ಬಿಡಿ. ಆದ್ರೆ ದೇವರು ಆ ಕಾಗೆಗಳಿಂದ ಯಾರಿಗೆ ಊಟ ಕೊಡ್ತಿದ್ದೆ? ಎಲಿಯನಿಗೆ ಊಟ ಕೊಡ್ತಿದ್ದಾನೆ. ನೀನ್ ತಲೆ ಕೆಡ್ಸ್ಕೋಬೇಡ. ನಿನಗೆ ಆಹಾರ ತಂದು ಕೊಡುವಂತ ಸಪ್ಲೈಯರ್ಸ್ ಯಾರು ಅಂತಂದ್ರೆ, ಡೆಲಿವರಿ ಕೊಡುವಂತ ಡೆಲಿವರಿ ಬಾಯ್ಸ್ ಯಾರು ಗೊತ್ತಾ? ಕಾಗೆಗಳು. ಮತ್ತೆ ಏನ್ ಕೊಡ್ತಾರೆ ದೇವ್ರ ಡೆಲಿವರಿಯಲ್ಲಿ ಅಂತಂದ್ರೆ, ನಿನಗೆ ಏನ್ ಬೇಕು? ನಾನ್ ವೆಜ್ ಅಂದ್ರೆ ನಿನಗೆ ಇಷ್ಟ ಅಲ್ವಾ? ನಾನ್ ವೆಜ್ ಬರುತ್ತೆ ನಿನಗೆ. ಜೊತೆಗೆ ರೊಟ್ಟಿ ಬೇಕಾ? ರೊಟ್ಟಿ ಬರುತ್ತೆ ನಿನಗೆ. ರೊಟ್ಟಿಯು ಮಾಂಸವು ಸಾಯಂಕಾಲದಲ್ಲಿಯೂ ಪ್ರಾತಃ ಕಾಲದಲ್ಲಿ ತಂದು ಕೊಡುತ್ತಿರಬೇಕಾದ್ರೆ ಪ್ರಿಯರೇ, ಅವುಗಳನ್ನ ತಿಂದು ಬದುಕ್ತಾ ಇದ್ದಾನೆ. ಮತ್ತೆ ದೇವರು ಬಂದ್ರು ಮಾತಾಡಕ್ಕೆ ಕೆಲವು ದಿನಗಳಾದ ಮೇಲೆ. ಮತ್ತೆ ದೇವರು 8-9 ವಚನ, ಆಗ ಯೆಹೋವನವನಿಗೆ, ನೀನು ಇಲ್ಲಿಂದ ಚೀದೋನ್ಯರ ಚಾರೆಪ್ತ ಊರಿಗೆ ಹೊರಟು ಹೋಗಿ ಅಲ್ಲಿ ವಾಸಿಸು. ನಿನ್ನನ್ನು ಸಾಕಬೇಕೆಂದು ಅಲ್ಲಿ ಒಬ್ಬ ವಿಧವೆಗೆ ಆಜ್ಞಾಪಿಸಿದ್ದೇನೆ ಅಂದನು. ದೇವರ ಹತ್ರ ಇರುವಂತ ಲಕ್ಷಣವೇನೋ ಗೊತ್ತಾ ಪ್ರಿಯರೇ? ದೇವರ ಹತ್ರ ಇರುವಂತ ಗುಣ ಏನಂತಂದ್ರೆ, ದೇವರು ಯಾವತ್ತೂ ಕೂಡ ಡೆಸ್ಟಿನೇಷನ್ ಹೇಳಲ್ಲ. ಡೈರೆಕ್ಷನ್ ಮಾತ್ರ ಕೊಡ್ತಿರ್ತಾರೆ. ಡೆಸ್ಟಿನೇಷನ್ ಅಂತಂದ್ರೆ ಗಮ್ಯ ಸ್ಥಾನ ದೇವರು ಯಾವತ್ತೂ ಹೇಳಲ್ಲ. ನೀನು ಇಂಥದಕ್ಕೆ ಸೇರ್ತಿ ಅಂತ ದೇವರು ಯಾವತ್ತು ಹೇಳಲ್ಲ. ಡೈರೆಕ್ಷನ್ ಮಾತ್ರ ಹೇಳ್ತಿರ್ತಾರೆ. ಫಾರ್ ಎಕ್ಸಾಂಪಲ್, ನಮ್ದು ಒಂದು ಹಳ್ಳಿಗೆ ಹೊಸದಾಗಿ ಯಾರೊಬ್ರು ಬಂದಿದ್ದಾರೆ, ಎಂಟರ್ ಆಗಿದ್ದಾರೆ. ಫೋನ್ ಮಾಡ್ಬಿಟ್ಟು, ನಾನು ಬಸ್ ಸ್ಟಾಪ್ ಅಲ್ಲಿ ಇಳಿದಿದ್ದೇನೆ, ಎಲ್ಲಿಗೆ ಬರ್ಬೇಕು ಅಂತ ಹೇಳಿದಾಗ, ನಾವು ಊರ ಹೆಸರೆಲ್ಲ ಹೇಳ್ಬಿಟ್ಟು, ಅಂಗಡಿ ಹೆಸರೆಲ್ಲ ಹೇಳ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಡ್ತಾರೆ ಅವ್ರು. ಅವಾಗ ಏನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ? ನೀನು ಸೀದಾ ನಿನಗ್ ಮುಂದೆ ಕಾಣಿಸಿರುವಂತ ರೋಡ್ ಅಲ್ಲಿ ನಡ್ಕೊಂಡ್ ಬಾ. ಒಂದು ದೊಡ್ಡ ಮರ ಕಾಣಿಸುತ್ತೆ, ಆ ಮರದ ಹತ್ರ ಬಂದ್ಮೇಲೆ ಫೋನ್ ಮಾಡ. ಅವ್ನ್ ದೊಡ್ಡ ಮರದ ಹತ್ರ ಬರ್ತಾನೆ, ಮರದ ಹತ್ರ ಬಂದು ಫೋನ್ ಮಾಡ್ತಾನೆ. ಆ ಮರದ ಹತ್ರ ಬಂದು ಫೋನ್ ಮಾಡಿದಾಗ, ನಿನ್ನ ಬಲಗಡೆ ಇರುವಂತ ದಾರಿಯಲ್ಲಿ 3ನೇ ಮನೆನೆ ನಮ್ ಮನೆ, ಅಲ್ಲಿಗೆ ಬಂದ್ಬಿಡು. ಈಸಿನಾ? ಈಸಿ. ಇದು ಡೈರೆಕ್ಷನ್ ಹೇಳ್ತಿದ್ದಾನೆ ಆ ವ್ಯಕ್ತಿ, ಡೆಸ್ಟಿನೇಷನ್ ಹೇಳ್ತಿಲ್ಲ. ಡೈರೆಕ್ಷನ್ ಹೇಳ್ತಿದ್ದಾರೆ, ಡೆಸ್ಟಿನೇಷನ್ ಹೇಳ್ತಿಲ್ಲ. ದೇವರು ಕೂಡ ಪ್ರೇಯರೆ, ಮೋರ್ ದನ್ ಡೆಸ್ಟಿನೇಷನ್, ಡೈರೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡೆಸ್ಟಿನೇಷನ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ ನಾವು ಅಂದುಕೊಳ್ಳುತ್ತೇವೋ, ಡೈರೆಕ್ಷನ್ ಮಾರ್ಗವು ಕೂಡ ಅಷ್ಟೇ ಅದ್ಭುತವಾಗಿರುತ್ತೆ. ಬೇರೆ ದೇವರು ಎಲಿಯನಿಗೆ ಹೇಳ್ತಿರುವಂತ ಮಾತು, ಎಲಿಯನಿಗೆ ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಚೀದೋನ್ಯರ ಚಾರೆಪ್ತ ಎನ್ನುವಂತ ಊರಿಗೆ ಹೋಗು, ಅಲ್ಲಿ ನಿನ್ನನ್ನ ಸಾಕುವುದಕ್ಕೆ ಒಂದು ವಿಧವೆಗೆ ಹೇಳಿದೆ. ಇದೇ ಒಂದು ಊರಂತೆ, ಆ ಊರಲ್ಲಿ ಒಂದು ವಿಧವೆ ಅಂತೆ, ಆ ವಿಧವೆ ನನ್ನನ್ನ ಸಾಕ್ತಾಳಂತೆ. ಇವಾಗ ಯಾರ ವಿಧವೆ? ಸ್ವಾಮಿ ಫೋನ್ ನಂಬರ್ ಕಳ್ಸ್ಕೊಡ್ತೀಯಾ, ಲೊಕೇಶನ್ ಕಳ್ಸ್ಕೊಡ್ತೀಯಾ, ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗ್ಬಿಡ್ತೀನಿ ನಾನು. ಆಧಾರ್ ಕಾರ್ಡ್ ಏನಾದ್ರು ಇದೆಯಾ, ಅಡ್ರೆಸ್ ಏನಾದ್ರು ಇದೆಯಾ, ಅಷ್ಟೇ. ದೇವ್ರೇನು ಮಾತಾಡಲ್ಲ. ಚೀದೋನ್ ಪಟ್ಟಣಕ್ಕೆ ಹೋಗಿ ಆ ಒಂದು ವಿಧವೆ ಮನೆ ಸೇರೋವರೆಗೂ ಮತ್ತೆ ದೇವರು ಮಾತಾಡಲ್ಲ. ದೇವರು ಮತ್ತೆ ಮಾತಾಡೋದು ಯಾವಾಗ? ದೇವರು ಮತ್ತೆ ಮಾತನಾಡಿಸೋದು ಯಾವಾಗ ಅಂತಂದ್ರೆ, ತನ್ನ ಕೆಲಸ ಇದ್ದಾಗ ಮಾತ್ರ. ಜಸ್ಟ್ ಇನ್ಫಾರ್ಮೇಶನ್ ಹೇಳ್ಬಿಡ್ತಾರೆ,
ಆಗ್ಬಿಡ್ತಾರೆ. ಅಬ್ರಹಾಮನಿಗೆ ದೇವರು ಹೇಳಿದ್ರು, ಅಬ್ರಹಾಮನೇ ಮನೆ ಬಿಟ್ಟು ಬಾ, ತಂದೆಯನ್ನ ಬಿಟ್ಟು ಬಾ, ನಿನ್ನ ದೇಶ ಬಿಟ್ಟು ಬಾ. ಎಲ್ಲಿಗ್ ಬರ್ಲಿ, ಹೆಂಗ್ ಬರ್ಲಿ, ಎಲ್ಲಿಗೆ ಹೋಗ್ಬೇಕು, ಯಾವ ಮಾರ್ಗದಲ್ಲಿ ಹೋಗ್ಬೇಕು, ಇದೆಲ್ಲ 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 ಅಬ್ರಹಾಮನು ಕೇಳಿಲ್ಲ ಅನ್ನೋದಕ್ಕಿಂತ ದೇವರು ಹೇಳಿಲ್ಲ. ದೇವರು ಮತ್ತೆ ಬಂದು ಮಾತಾಡಿಸಿಲ್ಲ ಅಬ್ರಹಾಮನನ್ನ, ಅಬ್ರಹಾಮನೇ ರೈಟ್ ತಗೋ, ಲೆಫ್ಟ್ ತಗೋ. ದೇವರೆಲ್ಲೂ ಮಾತಾಡಿಸಿಲ್ಲ ಪ್ರಿಯರೇ. ದೇವರದು ಒಂದೇ ಒಂದು, ದೇವರು ಮಾಡಕ್ ಹೇಳಿದಾರ ಮಾಡ್ಬೇಕು. ಇದು ವಿಶ್ವಾಸ, ಇದು ನಂಬಿಕೆ. ಈ ನಂಬಿಕೆ ಎಲಿಯನಲ್ಲಿ ದೇವರಿಗೆ ಕಂಡಿತು. ಈ ನಂಬಿಕೆ ಎಲಿಯನಲ್ಲಿ ದೇವರಿಗೆ ಕಾಣಿಸಿರೋದ್ರಿಂದ ಚೀದೋನ್ಯರ ಚಾರಪ್ತ ಊರಿಗೆ ನೀನು ಹೋಗು, ಅಲ್ಲಿ ಒಂದು ವಿಧವೆ. ಎಷ್ಟು ಮಂದಿ ವಿಧವೆಯಲ್ಲಿ ಇರ್ತಾರೆ ಒಂದು ಊರಲ್ಲಿ? ಒಬ್ಬರೇ ಇರ್ತಾರೆ ಒಬ್ಬರೇ ಇರ್ತಾರೆ? ಇಲ್ಲ, ಅನೇಕ ವಿಧವೆಯರು ಇರ್ತಾರೆ. ಆ ವಿಧವೆಯರಲ್ಲಿ ದೇವರು ಹೇಳ್ತಿದ್ದಾರೆ ಒಬ್ಬಳು. ಹೆಸರು ಹೇಳಿದ್ಯಾ? ಹೆಸರು ಹೇಳಿಲ್ಲ. ಊರು ಹೇಳಿದ್ಯಾ? ಅಥವಾ ಇರುವಂತ ಜಾಗ, ಲ್ಯಾಂಡ್ ಮಾರ್ಕ್ ಏನಾದ್ರು ಹೇಳಿದ್ಯಾ? ಏನು ಹೇಳಿಲ್ಲ. ಒಂದು ಊರು, ಆ ಊರಲ್ಲಿ ಒಂದು ವಿಧವೆ, ಆ ವಿಧವೆ ನಿನ್ನನ್ನ ಪೋಷಿಸ್ತಾಳೆ. ಇವಾಗ ಎಲ್ಲಂತ ಹುಡಿಕೊಂಡು ಹೋಗ್ಬೇಕು ಎಲಿಯನ್ನು? ಬೇರೆ ದೇವರು ನಡೆಸುವಂತ ಕ್ರಿಯೆಗಳು ಹೀಗೆ ಇರುತ್ತೆ. ಸಸ್ಪೆನ್ಸ್. ಮುಂದೆ ಏನಾಗುತ್ತೋ ನಮಗೆ ಗೊತ್ತಾಗಲ್ಲ. ಮುಂದೆ ಏನಾಗುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಾಗಲ್ಲ. ಹೆಂಗೆ ಗೊತ್ತಾ ಪ್ರಿಯರೇ? ಹಾಲಿವುಡ್ ಮೂವಿ ಇದ್ದಂಗೆ, ಇಂಡಿಯನ್ಸ್ ಮೂವಿ ಅನ್ಕೊಳ್ಳಿ, ನಮ್ಮ ಭಾರತೀಯರು ತೆಗೆಯುವಂತ ಮೂವಿ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಮಗ್ ಮೊದ್ಲೇ ಗೊತ್ತಾಗ್ತಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅನ್ನೋದು ನಮಗ್ ಮೊದ್ಲೇ. ಹಾಲಿವುಡ್ ಮೂವಿ ಅನ್ಕೊಳ್ಳಿ, ಏನೂ ಗೊತ್ತಾಗಲ್ಲ. ಏನಂದ್ರೆ ಏನೂ ಗೊತ್ತಾಗಲ್ಲ. ಅವ್ನ್ ತೋರ್ಸೋವರ್ಗುನು ಕೂಡ ಏನೂ ಗೊತ್ತಾಗಲ್ಲ. ದೇವರು ಕೂಡ ಹಂಗೆ ಪ್ರಿಯರೇ. ದೇವರ ನೆಕ್ಸ್ಟ್ ಸ್ಟೆಪ್ ಏನ್ ತಗೊಳ್ತಾರೆ ನಮಗೆ ಗೊತ್ತಾಗಲ್ಲ, ಬಟ್ ತೆಗೆದುಕೊಳ್ಳುವಂತ ಸ್ಟೆಪ್ ಇದೆ ನೋಡಿ, ಅದ್ಭುತವಾಗಿ ತೆಗೆದುಕೊಳ್ಳಿ. ದರ್ ಇಸ್ ನೋ ಡೌಟ್. ಚಾರಪ್ತರ ಊರಿಗೆ ಹೋಗಿದಾನಂತೆ. ಹೋಗಿದ್ಮೇಲೆ ಏನ್ ನಡೆದಿದೆ ಅಂತಂದ್ರೆ, 10ನೇ ವಚನ, ಅವನು ಅಲ್ಲಿಂದ ಹೊರಟು ಚಾರಪ್ತದ ಊರು ಬಾಗಿಲಿನ ಸಮೀಪಕ್ಕೆ ಬಂದಾಗ ಅಂತಂದ್ರೆ ಎಂಟರ್ ಆಗಿದಾನಷ್ಟೇ, ಊರು ಒಳಗಡೆಗೆ ಹತ್ತಿರ ಬಂದಿದ್ದಾನಷ್ಟೇ. ಸೌದೆಯನ್ನು ಕೂಡಿಸುತ್ತಿರುವ ಒಬ್ಬ ವಿಧವೆಯನ್ನು ಕಂಡು ಆಕೆಯನ್ನು ಕೂಗಿ. ಬೇರೆ ಊರಲ್ಲಿ ಎಂಟರ್ ಆಗಿದ ತಕ್ಷಣ ಒಂದು ಹೆಂಗಸು ಸೌದೆಯನ್ನ ಆಯ್ಕೊಳ್ತಿದ್ದಾಳೆ, ಸೌದೆಯನ್ನ ಎತ್ಕೊಳ್ತಿದ್ದಾಳೆ. ಈ ಅಪ್ಪನಿಗೆ ಯಾಕೆ ಸುಮ್ನೆ ಹೋಗ್ಬೋದಲ್ವಾ? ಅಲ್ಲ, ಎಲಿಯನಿಗೆ ಏನ್ ಕೆಲ್ಸ? ಹೋಗ್ಬೋದು ತಾನೆ, ಮಾತಾಡಿಸ್ತೀರಾ? ನೋ. ದೇವರು ಪ್ರೇರೆ ನಮ್ಗೆ ಕೆಲವೊಂದು ಇಂಡಿಕೇಶನ್ ಕೊಡ್ತಿರ್ತಾರೆ ತನ್ನ ಕಾರ್ಯಗಳಲ್ಲಿ. ಇಂಥದನ್ನ ಮಾಡು, ಇಂಥದನ್ನ ಹೇಳು. ಕೆಲವೊಮ್ಮೆ ವಾಕ್ಯ ಇಂಥದನ್ನ ಹೇಳಬೇಕು ಅಂತ ಸಿದ್ಧರಾಗಿ ಬಂದಿರ್ತೇವೆ. ಅಲ್ಲಿಗೆ ಬಂದ ಮೇಲೆ ನಾವು ಸಿದ್ಧವಾಗಿರುವಂತದ್ದೇ ಒಂದು, ಅಲ್ಲಿ ಹೇಳುವಂತದ್ದೇ ಮತ್ತೊಂದು. ಯಾಕೆ ಅಂತಂದ್ರೆ ದೇವರು ನಡೆಸುವಂತ ರೀತಿ ಆ ರೀತಿಯಲ್ಲಿ ಇರುತ್ತೆ. ಎಲಿಯನ ಜೊತೆಗೆ ದೇವರು ಹೇಳ್ತಿರುವಂತದ್ದೇನಂತಂದ್ರೆ, ನೀನು ಚಿದೋನ್ಯರ ಪಟ್ಟಣಕ್ಕೆ ಹೋಗು, ಅಲ್ಲಿ ಒಂದು ಸ್ಥಳವಿದೆ. ಚಾರಪ್ತ ಊರಿಗೆ ಹೋಗು, ಒಂದು ವಿಧವೆ. ಆ ವಿಧವೆ ಯಾರು ಗೊತ್ತಿಲ್ಲ, ಆದ್ರೆ ಊರು ಬಾಗಿಲ ಸಮೀಪಕ್ಕೆ ಬರಬೇಕಾದರೆ ಸೌದೆಯನ್ನ ಆಯ್ಕೊಳ್ತಿರುವಂತ ಒಂದು ಸ್ತ್ರೀ ಜೊತೆಗೆ ಹೇಳ್ತಿದ್ದಾರೆ, ಅಮ್ಮ ನನಗೆ ಕುಡಿಯಕ್ಕೆ ನೀರ್ ಬೇಕು, ಕೊಡ್ತೀರಾ ಅಂತಂದಿದ ತಕ್ಷಣ, ಬರ ಬಂದಿದೆ, ಏನೂ ಇಲ್ಲ, ಕರ್ಕೊಂಡು ಹೋದ್ರು ಮನೆಗೆ. ನೀರು ಕೊಡಕ್ಕೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಎಲಿಯನ್ನು ಮತ್ತೆ ಕರೆದು ಹೇಳ್ತಿದ್ದಾನೆ, ನೀನ್ ಬರ್ಬೇಕಾದ್ರೆ ಹಾಗೆ ಒಂದು ರೊಟ್ಟಿ ತಗೊಂಡ್ ಬರ್ತೀಯ, ಒಂದು ರೊಟ್ಟಿ ಮಾಡ್ಕೊಂಡ್ ಬರ್ತೀಯ ನನಗೋಸ್ಕರ ಅಂತ ಹೇಳಿದ್ರೆ, ಅವಾಗ ಆ ಅಮ್ಮ ಬಾಯ್ ಬಿಟ್ಟು ಹೇಳ್ತಿರುವಂತ ಮಾತು ನಾವು ಓದಬೇಕು. ಏನಂತ ಮಾತನಾಡ್ತಿದ್ದಾರೆ ಆಕೆ? ಏನಂತ? 12ನೇ ವಚನ, ಆಕೆಯು ಅವನಿಗೆ, ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ತಿರ ರೊಟ್ಟಿ ಇಲ್ಲ, ಖಂಡಿತವಾಗಿ ನನ್ನ ಹತ್ರ ರೊಟ್ಟಿ ಇಲ್ಲ. ಯಾರ ಮೇಲೆ ಆಣೆ? ನಿನ್ನ ದೇವರಾದ ಯೆಹೋವನಾಣೆ, ನನ್ನ ದೇವರಲ್ಲ. ಅರ್ಥ ಆಗ್ತಿದ್ಯಾ? ನಿನ್ನ ದೇವರು, ನನ್ನ ದೇವರಲ್ಲ. ಆತ ನಿನ್ನ ದೇವರು, ಯೆಹೋವನು ನಿನ್ನ ದೇವರು, ನನ್ನ ದೇವರಲ್ಲ, ನಾನು ನಂಬಿರುವಂತ ದೇವರಲ್ಲ. ನಿನ್ನ ದೇವರಾದ ಯೆಹೋವನಾಣೆ, ನನ್ನ ಹತ್ರ ರೊಟ್ಟಿ ಇಲ್ಲ. ಇನ್ನು ಹೇಳ್ಬೇಕಾ ನಿನಗೆ? ಹೇಳ್ತೀನಿ ಕೇಳು. ಮಡಿಕೆಯಲ್ಲಿ ಒಂದು ಹಿಡಿ ಇಟ್ಟು ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ, ಇವುಗಳ ಹೊರತಾಗಿ ಬೇರೇನು ಇರುವುದಿಲ್ಲ. ಈಗ 2 ಕಟ್ಟಿಗೆಗಳನ್ನ ಹೆಕ್ಕಿ ನನಗೋಸ್ಕರವೂ ನನ್ನ ಮಗನಿಗೋಸ್ಕರವೂ ರೊಟ್ಟಿ ಮಾಡುತ್ತೇನೆ. ಅದನ್ನು ತಿಂದ ಮೇಲೆ ನಾವು ಸಾಯಬೇಕೆ ಹೊರತು ಬೇರೆ ಗತಿ ಇಲ್ಲ ಎಂದು ಉತ್ತರ ಕೊಟ್ಟಳು. ಕ್ಲಾರಿಟಿ ಕೊಡ್ತಿದ್ದಾಳೆ, ನನ್ನ ಮನೇಲಿ ಏನು ಇಲ್ಲ, ನಿನಗ್ ರೊಟ್ಟಿ ತರಕ್ಕೆ ನನ್ನ ಹತ್ರ ರೊಟ್ಟಿ ಮಾಡಕ್ಕೇನೋ ಇದೆ, ಬಟ್ ನಿನಗಿಂತ ಇಂಪಾರ್ಟೆಂಟ್ ಯಾರು ನನಗ್ ಗೊತ್ತಾ? ನನ್ನ ಮಗ.
ನಿನಗಿಂತ ಇಂಪಾರ್ಟೆಂಟ್ ಯಾರು ಗೊತ್ತಾ? ನಾನ್ ಬದುಕಿರ್ಬೇಕು. ನಾನ್ ಸ್ವಲ್ಪ ದಿನನಾದ್ರೂ ಬದುಕಿರ್ಬೇಕು ಅಂತಂದ್ರೆ ಇರುವಂತಹ ಸ್ವಲ್ಪ ಹಿಟ್ಟು, ಆ ಸ್ವಲ್ಪ ಎಣ್ಣೆ ಜೊತೆಗೆ ಇವತ್ತು ನಾನು ರೊಟ್ಟಿ ಮಾಡ್ಕೊಳ್ತೇನೆ, ನಂತರ ಸಾಯ್ಬೇಕಷ್ಟೇ. ಇವಾಗ ಈ ಒಂದು ರೊಟ್ಟಿನ ಬಂದು ನೀನ್ ಕೇಳಿದ್ರೆ ನಾನ್ ಎಲ್ಲಿಂದ ಮಾಡ್ಕೊಳ್ಳಿ ಅಂತ ಬಾಯಿ ಬಿಟ್ಟು ಅಷ್ಟು ಕಠಿಣವಾಗಿ ಅವಮಾನ ಮಾಡಿದ್ಮೇಲೆ ಈ ಎಂತವನಾದ್ರೂ ಏನ್ ಮಾಡ್ಬೇಕು ಹೇಳಿ? ಎದ್ದೋ ಉಡ್ಬೇಕು. ಎಂಥ ಸ್ಥಳಕ್ ಕರ್ಕೊಂಡ್ ಬಂದಿದ್ಯಪ್ಪ ನೀನು ಅಂತ, ಎಂಥ ಸ್ಥಳಕ್ ಕರ್ಕೊಂಡ್ ಬಂದಿದ್ಯಾ ನೀನು, ಈ ತರ ಎಲ್ಲ ಅವಮಾನ ಮಾಡ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎದ್ದೋ ಹೋಗ್ಬಿಟ್ಟು, ನಾವಾದ್ರೆ ಎದ್ದೋ ಹೋಗ್ಬಿಡ್ತದೆ. ಎಲಿಯನ್ ಏನ್ ಮಾತಾಡ್ತಿದ್ದಾನೆ ನೋಡಿ, ಎಲಿಯನ ರಿಪ್ಲೈ ಏನಿದೆ ನೋಡಿ ಪ್ರೇರೆ. ಎಲಿಯನ್ ಏನಂತ ರಿಪ್ಲೈ ಮಾಡ್ತಿದ್ದಾನೆ ನೋಡಿ. ಉತ್ತರ ಕೊಟ್ಟಳು 13ನೇ ವಚನ. ಆಗ ಎಲಿಯನು ಮಾತನಾಡ್ತಿದ್ದಾನೆ, ಹೆದರಬೇಡ, ನೀನು ಹೇಳಿದಂತೆ ಮಾಡು. ಏನು? ಹೆದರಬೇಡ, ನೀನು ಹೇಳಿದಂತೆ ಮಾಡು. ಆದರೆ ನೀನು ಹೇಳಿದಂತೆ ಮಾಡು. ಏನ್ ಹೇಳಿದೆ? ನಾನು ಸಾಯ್ತೀನಿ ಅಂತ ಹೇಳಿದೆ. ನೀನ್ ಹೇಳದಂತೆ ಮಾಡು. ಆದ್ರೆ ಮೊದಲು ಅದರಿಂದ ನನಗೋಸ್ಕರ ಒಂದು ಚಿಕ್ಕ ರೊಟ್ಟಿಯನ್ನು ಮಾಡ್ಕೊಂಡು ಬಾ. ತರುವಾಯ ನಿನಗೂ ನಿನ್ನ ಮಗನಿಗೂ ಮಾಡ್ಕೊ. ಪ್ರಿಯರೇ, ಎಲಿಯನ ರಿಪ್ಲೈ ಹೆಂಗಿದೆ ಅಂತ ನೋಡೋದಾದ್ರೆ ಪ್ರಿಯರೇ, ನೀನ್ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ನೀನ್ ಇಷ್ಟೊತ್ತು ಏನೇನ ದೊಡ್ಡ ಮಾತೆಲ್ಲ ಮಾತಾಡ್ದಲ್ಲ, ನೀನ್ ಏನೇನ್ ಮಾತಾಡ್ದೋ ಮಾಡು, ಅದೆಲ್ಲ ನನ್ಗೆ ಟೆನ್ಷನ್ ಇಲ್ಲ. ಈಗ ಸದ್ಯಕ್ಕೆ ನನಗೆ ರೊಟ್ಟಿ ಕೊಡು, ಈಗ ಸದ್ಯಕ್ಕೆ ನನಗೆ ರೊಟ್ಟಿ ಮಾಡ್ಕೊಂಡ್ ಬಾ. ನನಗೆ ಫಸ್ಟ್ ರೊಟ್ಟಿ ಮಾಡ್ಕೊಂಡ್ ಬಾ, ನಂತರ ನೀನ್ ತಿನ್ನು, ನಿನ್ ಮಗ ತಿನ್ನು, ನೀನ್ ಯಾರ್ಯಾರು ತಿಂತೀರ ತಿನ್ನಿ, ಬಟ್ ನನಗೆ ಮಾತ್ರ ರೊಟ್ಟಿ ಬೇಕು, ನನಗೆ ಮಾತ್ರ ರೊಟ್ಟಿ ಬೇಕು. ಬೇರೆ ಅವಾಗ ಯಪ್ಪ ಮಾಡಲ್ಲ, ಹೋಗಿರಿ ಸರ್, ನೀರ್ ಕೇಳಿದ್ರಿ ಅಂತ ಮನೆ ಕರ್ಕೊಂಡ್ ಬಂದ್ರೆ ಇವಾಗ ಮನೇಲಿರುವಂತ ರೊಟ್ಟಿನೂ ಕೂಡ ನೀವೇ ಕೇಳ್ತಿದ್ದೀರಾ, ನಾನು ಕೊಡಲ್ಲ, ಯಾರು ನೀವು ಅಂತ ಕೊಡ್ಬೇಕು ನಾನು ಅಂತ ಹೇಳ್ಬಿಟ್ಟು ಓಡಿಸ್ಬಿಟ್ರ? ಇಲ್ಲ, ರೊಟ್ಟಿ ಮಾಡಿದಾಳೆ. ರೊಟ್ಟಿ ಮಾಡಿದ ನಂತರ ರೊಟ್ಟಿಯನ್ನ ತೆಗೆದುಕೊಂಡು ಬಂದಿದ್ದಾಳೆ, ಎಲಿಯನಿಗೆ ಕೊಟ್ಟಿದ್ದಾಳೆ. ಇದರಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾರಂತದ್ದೇನ ಗೊತ್ತಪ್ಪ ಇದೆ, ಯಾವಾಗ್ಲೂ ಕೂಡ ಫಸ್ಟ್ ಪ್ರಯಾರಿಟಿ ದೇವರಿಗೆ ಕೊಡ್ಬೇಕು. ವಾಟ್ ಎವರ್ ಇಟ್ ಈಸ್, ಫಸ್ಟ್ ಪ್ರಯಾರಿಟಿ ದೇವರಿಗೆ. ನೀನು ಏನೇ ಮಾಡು, ಹೇಗೆ ಮಾಡು, ನೀನು ಎಂಥ ಪರಿಸ್ಥಿತಿಯಲ್ಲಿರು, ದೇವರೇ ಫಸ್ಟ್ ಪ್ರಯಾರಿಟಿ ನಿನಗೆ. ಯು ಆರ್ ದ ಫಸ್ಟ್ ಇನ್ ಮೈ ಲೈಫ್. ಪ್ರಥಮವಾದಂತ ಮುಖ್ಯವಾದಂತ ವ್ಯಕ್ತಿ ನನ್ನ ಜೀವನದಲ್ಲಿ, ಒಂದು ಕ್ಯಾರೆಕ್ಟರ್ ಏನಾದ್ರೂ ಇದೆ ಅಂತಂದ್ರೆ ಅದು ದೇವರೇ. ದೇವರ ಬಿಟ್ರೆ ಬೇರೆ ಏನೂ ಇಲ್ಲ. ಆತನಿಗೆ ಪ್ರಥಮವಾದಂತ ಸ್ಥಾನ ಮಾನವನ್ನ ನಾವು ಕೊಡುವಾಗ ಪ್ರಿಯರೇ, ದೇವರು ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನಮ್ಮ ಜೀವನದಲ್ಲಿ ಪ್ರಿಯರೇ ಅನೇಕ ಪರಿಸ್ಥಿತಿಗಳಲ್ಲಿ ಲಾಸ್ಟ್ ಆಪ್ಷನ್ ದೇವರಿಗೆ ಕೊಡ್ತೇವೆ, ಲಾಸ್ಟ್ ಆಪ್ಷನ್. ಯಾಕೆಂತಂದ್ರೆ ದೇವರು ನಮ್ಮ ಹತ್ರ ಏನಾದ್ರು ಕೇಳ್ತಿದಾರ, ದೇವರು ನಮ್ಮನ್ನ ಏನಾದ್ರು ನೋಡ್ತಿದಾರ, ದೇವರು ನಮ್ಮ ಕಣ್ಣಿಗೆ ಏನಾದ್ರು ಕಾಣಿಸ್ತಿದಾರ. ಅದಕ್ಕೆ ತಾಯಿ ದೇವರು, ತಂದೆ ದೇವರು, ಗುರು ದೇವರು, ನಂತರ ದೇವರ ಸ್ಥಾನ ಬರುತ್ತೆ. ಅದುವರೆಗೂ ದೇವರ ನೆನಪು ಬರಲ್ಲ. ಬೇರೆ ದೇವರಿಗೆ ಪ್ರಥಮವಾದಂತ ಸ್ಥಾನ, ದೇವರಿಗೆ ದ ಫಸ್ಟ್ ಪ್ರಯಾರಿಟಿ ನಾವು ಕೊಡುವುದಾದ್ರೆ ಬೇರೆ, ದೇವರು ನಮ್ಮನ್ನು ಉನ್ನತವಾದಂತ ರೀತಿಯಲ್ಲಿ ನಡೆಸುವಂತವರಾಗಿದ್ದಾರೆ. ಈ ಸ್ತ್ರೀ, ಈ ವಿಧವೆ ಮಾಡಿದಂತ ದೊಡ್ಡ ಕಾರ್ಯ, ತನ್ನ ಜೀವನದಲ್ಲಿ ಮಾಡಿದಂತ ದೊಡ್ಡ ಡೆಸಿಷನ್ ಏನಾದ್ರೂ ಇದೆಯಲ್ಲ ಪ್ರಿಯರೇ, ರೊಟ್ಟಿಯನ್ನು ಮಾಡ್ಕೊಂಡು ಬರುವಂತ. ರೊಟ್ಟಿ ಮಾಡ್ಕೊಂಡ್ ಬರೋದು ದೊಡ್ಡ ಕೆಲ್ಸನ ಅಲ್ಲ. ಆಕೆಗಿರುವಂತ ಪರಿಸ್ಥಿತಿಯಲ್ಲಿ, ಆಕೆಗಿರುವಂತ ಸಿಚುವೇಶನ್ ಅಲ್ಲಿ ಆಕೆ ರೊಟ್ಟಿ ಮಾಡ್ಕೊಂಡು ಬಂದು ತನಗೆ ಗೊತ್ತಿಲ್ಲದೆ ಇರುವಂತ ಒಂದು ವ್ಯಕ್ತಿಗೆ ಕೊಡೋದಿದೆ ನೋಡಿ ಪ್ರಿಯರೇ, ಅದು ದೊಡ್ಡ ವಿಷಯ, ಅದು ದೊಡ್ಡ ವಿಷಯ. ಇದೇ ರೀತಿ ನಾವು ಹೊಸ ಒಡಂಬಡಿಕೆಯಲ್ಲೂ ನೋಡ್ತೇವೆ. ಯೇಸು ಸ್ವಾಮಿ ಕಾಣಿಕೆ ಪೆಟ್ಟಿ ಹತ್ರ ನಿಂತಿದ್ದಾರೆ ಅಂತೆ, ಬಡ ವಿಧವೆ ಬಂದಿದ್ದಾಳಂತೆ. ಬಡ ವಿಧವೆ ಬಂದು 2 ಕಾಸುಗಳನ್ನ ಹಾಕಿದ್ದಾರೆ. ಅವಾಗ ಯೇಸು ಸ್ವಾಮಿ ಹೇಳ್ತಿದ್ದಾರೆ ಶಿಷ್ಯರನ್ನ ಕರೆದು, ಇಷ್ಟು ಜನ ಕಟ್ ದುಡ್ಡೆಲ್ಲ ತಂದು ಹಾಕಿದ್ರಲ್ಲ, ಇವರೆಲ್ಲರಿಗಿಂತ ಜಾಸ್ತಿ ಹಾಕಿದವ್ರು ಯಾರೋ ಗೊತ್ತಾ? ಈ ವಿಧವೆ. ಎಷ್ಟ್ ಹಾಕಿದ್ರು ಸ್ವಾಮಿ? ಎಷ್ಟ್ ಹಾಕಿದ್ರು? ಕಟ್ಟಲ್ಲ, ಅವ್ರು ಹಾಕಿದ್ದು 2 ಕಾಸು. ಏನ್ 2 ಕಾಸೇ? 2 ಕಾಸು ಜಾಸ್ತಿನಾ ಅಂತಂದ್ರೆ ಅವಾಗ ಯೇಸು ಸ್ವಾಮಿ ಹೇಳುವಂತ ಮಾತು, ಆಕೆ ತನ್ನ ಜೀವವನ್ನೇ ಹಾಕಿದಳು, ತನ್ನ ಜೀವನವನ್ನೇ ಹಾಕಿದಾಳೆ. 2 ಕಾಸುಗಳು ಬಿಟ್ಟರೆ ಬೇರೆ ಏನಿಲ್ಲ ಆಕೆ ಹತ್ರ. 2 ಕಾಸುಗಳು ಬಿಟ್ಟರೆ ತಿನ್ನೋದಕ್ಕೆ ಬೇರೆ ಏನು ಇಲ್ಲ, ಆಧಾರವಿಲ್ಲ, ಆಸ್ತಿ ಅಂತಸ್ತು ಏನು ಇಲ್ಲ. ಆಕೆ ವಿಧವೆ, ಸಮಸ್ತವನ್ನ ಕೊಟ್ಟಿದ್ದಾಳೆ. ಫಸ್ಟ್ ಪ್ರಯಾರಿಟಿ ದೇವರು, ಫಸ್ಟ್ ಪ್ರಯಾರಿಟಿ ದೇವರು. ಬೇರೆ ದೇವರ ಮೇಲೆ ಆಧಾರಗೊಳ್ಳುವುದನ್ನ ನಾವು ನಮ್ಮ ಜೀವನದಲ್ಲಿ ಕಳೆದುಕೊಳ್ಳಬೇಕು. ದೇವರ ಮೇಲೆ ಆತುಕೊಳ್ಳುವಂಥದ್ದನ್ನ ನಾವು ಕಳೆದುಕೊಳ್ಳಬೇಕು. ದೇವರ ಮೇಲೆ ಆಧಾರಗೊಳ್ಳುವುದಾದರೆ ದೇವರು ಅದ್ಭುತವಾದಂತ ರೀತಿಯಲ್ಲಿ ನಮ್ಮನ್ನ ನಡೆಸ್ತಾರೆ.
ಈ ವಿಧವೇನು ಕೂಡ ಪ್ರೇಯರ್ ರೊಟ್ಟಿ ಮಾಡ್ಕೊಂಡು ಬಂದಿರುವಂತದ್ದು ದೊಡ್ಡ ವಿಷಯನ ಅಂತಂದ್ರೆ ಅಲ್ಲ. ಆಕೆ ಇರುವಂತ ಪರಿಸ್ಥಿತಿಗಳಲ್ಲಿ, ಆಕೆಗಿರುವಂತ ಕಷ್ಟಗಳಲ್ಲಿ, ಆಕೆಗಿರುವಂತ ಹಸಿವಿನಲ್ಲಿ ರೊಟ್ಟಿ ಮಾಡ್ಕೊಂಡು ಬಂದು ಎಲಿಯನ್ಗೆ ಕೊಡುವಂತದ್ದು ದೊಡ್ಡ ವಿಷಯನೇ. ಅದು ದೇವರು ಮಾಡಿದಂತ ಕಾರ್ಯವೇ. ಹಾಗಂತ ದೇವ್ರು ಬಿಟ್ಬಿಟ್ರ? ಹಾಗಂತ ದೇವ್ರು ಸುಮ್ಮನೆ ಇದಾರ? ದೇವ್ರು ಕಣ್ ಮುಚ್ಕೊಂಡಿದಾರ? ನೋ ನೋ. ದೇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ 14ನೇ ವಚನ ನೋಡಿ, 14ನೇ ವಚನ. ಇಸ್ರಾಯೇಲ್ ದೇವರಾದ ಯೆಹೋವನು ನಿನಗೆ ನಾನು ದೇಶಕ್ಕೆ ಮಳೆಯನ್ನು ಕಳುಹಿಸುವವರೆಗೂ ನಿನ್ನ ಮಡಿಕೆಯಲ್ಲಿರುವ ಹಿಟ್ಟು ತೀರುವುದಿಲ್ಲ, ಮೊಗೆಯಲ್ಲಿರುವ ಎಣ್ಣೆಯು ಮುಗಿದು ಹೋಗುವುದಿಲ್ಲ ಎಂದು ಹೇಳುತ್ತಾನೆ ಅಂದನು. ಆಕೆ ಹೋಗಿ ಅವನು ಹೇಳಿದಂತೆ ಮಾಡಿದಳು. ಆಕೆಯು ಆಕೆಯ ಮನೆಯವರು ಎಲಿಯನು ಅದನ್ನು ಅನೇಕ ದಿವಸಗಳವರೆಗೆ ಊಟ ಮಾಡಿದರು. ಯೆಹೋವನು ಎಲಿಯನ ಮುಖಾಂತರವಾಗಿ ಹೇಳಿದಂತೆ ಮಡಿಕೆಯಲ್ಲಿದ್ದ ಹಿಟ್ಟು ತೀರಲಿಲ್ಲ, ಮೊಗೆಯಲ್ಲಿದ್ದ ಎಣ್ಣೆಯು ಮುಗಿಲಿಲ್ಲ. ಹಿಟ್ಟು ತೀರಲಿಲ್ಲ, ಎಣ್ಣೆ ಮುಗಿಲಿಲ್ಲ. ಅಲ್ಲ, ಒಂದೇ ರೊಟ್ಟಿ 2 ರೊಟ್ಟಿ ಮಾಡ್ಕೊಳ್ಳೋಷ್ಟು ಹಿಟ್ಟಿದೆ ಅಂತ ಹೇಳಿದಲ್ಲಮ್ಮ, 2 ರೊಟ್ಟಿ ಮಾಡ್ಕೊಳ್ಳೋಷ್ಟು ಎಣ್ಣೆ ಇದೆ ಅಂತ ಹೇಳಿದೆ. ಇವಾಗೇನು ದಿನಾ ರೊಟ್ಟಿ ತಿಂತಿದ್ಯಾ ಅಂತಂದ್ರೆ ದೇವರ ಕೃಪೆ ಆ ರೀತಿಯಲ್ಲಿರುತ್ತೆ. ದೇವರ ಮೇಲೆ ಆಧಾರಗೊಂಡರೆ ಆ ರೀತಿಯಲ್ಲಿರುತ್ತೆ. ದೇವರ ಕ್ರಿಯೆಗಳು ಆ ರೀತಿಯಲ್ಲಿರುತ್ತೆ ಪ್ರಿಯರೇ. ದೇವರು ಹೇಗೆ ನಡೆಸ್ತಾರೆ ಅಂತಂದ್ರೆ ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಮತ್ತೆ ನಿನಗೆ ಎಷ್ಟು ಬೇಕೋ ಅಷ್ಟೇ ಕೊಡ್ತಾರೆ, ಜಾಸ್ತಿ ಕೊಡಲ್ಲ. ನಿನಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಾರೆ, ಜಾಸ್ತಿ ಕೊಡಲ್ಲ. ಯಾಕೆ ಅಂತಂದ್ರೆ ಪ್ರಿಯರೇ, ಜಾಸ್ತಿ ಕೊಟ್ಬಿಟ್ರು ಅಂತಂದ್ರೆ ನಾವು ದೇವರ ಮೇಲೆ ಆಧಾರಗೊಳ್ಳುವಂತದ್ದು ನಾವು ಮರೆತು ಹೋಗ್ತೇವೆ. ಇಲ್ಲ ಬ್ರದರ್, ನಾನ್ ಹಂಗಲ್ಲ ಅಂತ ಹೇಳ್ಬೇಡಿ, ನಾನ್ ಹಂಗಲ್ಲ, ನನ್ ದೇವ್ರನ್ನ ಬಿಟ್ಟು ಹೋಗಲ್ಲ ಅಂತ ಹೇಳ್ಬೇಡಿ. ನಾವು ಮನುಷ್ಯರು. ಒಂದ್ ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಯ್ತು ಅಂತ ಅಂದ್ಕೊಳ್ಳಿ, ಸ್ವಲ್ಪ ಕಾಲ್ ಮೇಲೆ ಕಾಲ್ ಹಾಕ್ತಿವಿ. ಯಾಕೆ? ಬ್ಯಾಂಕ್ ಬ್ಯಾಲೆನ್ಸ್ ಇದೆಯಲ್ಲ. ಅದಕ್ಕೆ ದೇವರು ಯಾವತ್ತೂ ಕೂಡ ನಿನಗೆ ಓಪನ್ ಅಪ್ ಮಾಡಲ್ಲ ಪ್ರೇರೆ. ಯಾವತ್ತೂ ಕೂಡ ನಿನಗೆ ಪ್ಲೆಂಟಿಯಾಗಿ ಕೊಟ್ಬಿಟ್ಟು ನನ್ನನ್ನ ಮರೆತು ಬಿಡೋ ಅಷ್ಟು ಸ್ಟೇಜ್ಗೆ ಹೋಗ್ಬಿಡು ಅಂತ ಹೇಳಲ್ಲ. ನಿನಗೆ ಯಾವಾಗ ಎಷ್ಟು ಬೇಕೋ ನನಗೆ ಗೊತ್ತು, ಅವಾಗ ನಾನು ಕೊಡ್ತೇನೆ. ಅದುವರೆಗೂ ನೀನ್ ಸೈಲೆಂಟ್ ಆಗಿರೋ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ನೀನ್ ಸೈಲೆಂಟ್ ಆಗಿರೋ, ನನ್ನ ಕೆಲಸ ನಾನು ಮಾಡ್ಕೊಳ್ತೀನಿ. ನಿನಗ್ ನಾನು ಜಾಸ್ತಿ ಕೊಟ್ಬಿಟ್ನಾ ನಿನಗೆ ನೆತ್ತಿಗೆ ಇರುತ್ತೆ, ನನ್ನನ್ನ ಬಿಟ್ಬಿಡ್ತೀಯ. ಅದಕ್ಕೆ ನಿನಗೆ ಎಷ್ಟು ಬೇಕೋ ಅಷ್ಟು ನಾನು ಕೊಡ್ತೀನಿ. ಯಾವಾಗ ದೇವರು ನಮಗೆ ಎಷ್ಟು ಬೇಕೋ ಅಷ್ಟು ಕೊಡ್ತಿದ್ದಾರೆ ಅಂದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ರೇರೆ, ದೇವರ ಮೇಲೆ ಆಧಾರಗೊಳ್ಳುವಂತ ಪರಿಸ್ಥಿತಿಗಳನ್ನ ದೇವರು ನಮ್ಮ ಜೀವನದಲ್ಲಿ ಹೇಳ್ಕೊಡ್ತಿದ್ದಾರೆ. ದೇವ್ರೆ, ನನಗೆ ಯಾಕಪ್ಪ ಅವ್ರ ತರ ಕೊಡ್ತಿಲ್ಲ, ನೀನು ಅವ್ರ ತರ ನನಗೆ ಸಮೃದ್ಧಿಯಾಗಿ ಯಾಕೆ ಕೊಡ್ತಿಲ್ಲ? ನೋ. ಯಾಕೆ ಸಮೃದ್ಧಿಯಾಗಿ ದೇವರು ಕೊಡ್ತಿಲ್ಲ ಅಂತಂದ್ರೆ ದೇವರ ಕೈಗಳಲ್ಲಿ ನಮ್ಮ ಕೈ ಇರಬೇಕಂತ ದೇವರ ಆಸೆ ಪಡ್ತಿದ್ದಾರೆ. ನನ್ನ ಕೈಯಲ್ಲಿ, ತಂದೆ ಕೈಯಲ್ಲಿ ಮಕ್ಕಳ ಕೈ ಇರಬೇಕು. ಅವಾಗ ಎಲ್ಲಿ ತಂದೆ ಕೈ ಹಿಡಿಬೇಕು, ಎಲ್ಲಿ ಮೇಲೆತ್ತಬೇಕು ಅಪ್ಪನ ಗೊತ್ತು. ಹಳ್ಳ ಬರ್ತಿದ್ಯಾ, ಅಪ್ಪ ಮೇಲೆತ್ ನಡೆಸ್ತಾರೆ. ಅಲ್ಲೇನಾದ್ರೂ ಗಲೀಜಿದ್ಯಾ, ಅಪ್ಪ ಕೈ ಹಿಂಗೆ ಸಾರಿಸ್ತಾರೆ, ತಿರುಗಿಸ್ಕೊಂಡ್ ಬರ್ತಾರೆ. ಅಪ್ಪನಿಗೆ ಗೊತ್ತು ಹೆಂಗೆ ಎಲ್ಲಿ ಮಾಡ್ಬೇಕು ಅಂತ. ದೇವರು ಕೂಡ ಪ್ರೇರೆ ನಮಗೆ ಯಾವಾಗ ಎಷ್ಟು ಬೇಕೋ ಅಷ್ಟೇ ಕೊಡ್ತಿದಾರ. ಅದನ್ನ ಅರ್ಥ ಮಾಡ್ಕೊಳ್ಳಿ. ದೇವರು ನಮ್ಮ ಜೊತೆಲಿದ್ದಾರೆ, ದೇವರು ನಮ್ಮ ಪಕ್ಷದಲ್ಲಿದ್ದಾರೆ. ಸಮೃದ್ಧಿಯಾಗಿ ಕೊಟ್ಬಿಡು ದೇವ್ರೆ, ಸಮೃದ್ಧಿಯಾಗಿ ಕೊಟ್ಬಿಡು ದೇವ್ರೆ ಅಂತ ದೇವ್ರನ್ನ ಯಾವತ್ತೂ ಕೇಳಕ್ ಹೋಗ್ಬೇಡಿ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಕೊನೆಯ ಅಧ್ಯಾಯಗಳಲ್ಲಿ ಆಸಾಪನ ಅನ್ಕೊಳ್ತೇನೆ. ಆಸಾಪನು ಒಂದು ಪ್ರಾರ್ಥನೆ ಮಾಡ್ತಾನೆ ಪ್ರೇರೆ. ಆ ಪ್ರಾರ್ಥನೆ ಬಹಳ ಇಷ್ಟ. ಸ್ವಾಮಿ, ನನಗೆ ಹೆಚ್ಚಾಗಿ ಕೊಡಬೇಡ, ಹಾಗಂತ ಕಡಿಮೆನೂ ಮಾಡಬೇಡ. ಪ್ರಾರ್ಥನೆ ಹೆಂಗ್ ಮಾಡ್ತಾರೆ ಅಂತ, ನನಗೆ ಹೆಚ್ಚಾಗಿ ಕೊಡಬೇಡ, ಹಾಗಂತ ಕಡಿಮೆನೂ ಕೊಡಬೇಡ. ಯಾಕಂತಂದ್ರೆ ಹೆಚ್ಚಾಗಿ ಕೊಟ್ರೆ ನಾನು ನಿನ್ನನ್ನ ಮರ್ತೋಗ್ಬಿಡ್ತೇನೆ. ಹೆಚ್ಚಾಗಿ ಕೊಟ್ಬಿಟ್ಟ ದೇವ್ರೆ ನೀನು, ನಾನು ಮರ್ತೋಗ್ಬಿಡ್ತೇನೆ. ಹಾಗಂತ ಕಡಿಮೆ ಕೊಡಬೇಡ, ಕಡಿಮೆ ಕೊಟ್ರೆ ನಾನು ನಿನ್ನ ನಾಮಕ್ಕೆ ಅವಮಾನವನ್ನ ತರ್ತೇನೆ, ಕಳ್ತನ ಮಾಡ್ತೇನೆ. ಹಾಗಾಗಿ ಹೆಚ್ಚು ಕೊಡಬೇಡ, ಕಡಿಮೆನೂ ಕೊಡಬೇಡ, ಯಾವ ದಿನಕ್ಕೆ ಎಷ್ಟು ಬೇಕೋ ಅಷ್ಟೇ ಕೊಡು. 30ನೇ ಅಧ್ಯಾಯ ಜ್ಞಾನೋಕ್ತಿಗಳು 6ರಿಂದ 9ನೇ ವಚನ. 6ರಿಂದ 9ನೇ ವಚನ, 7ರಿಂದ 9ನೇ ವಚನ ನಾನು ಓದ್ತೇನೆ. ನಿನ್ನಿಂದ 2 ವರಗಳನ್ನು ಬೇಡಿಕೊಂಡಿದ್ದೇನೆ, ಅನುಗ್ರಹಿಸದಿರಬೇಡ. ನಾನು ಸಾಯುವುದರೊಳಗಾಗಿ ಅವುಗಳನ್ನು ಕೈಗೂಡಿಸು. ನನ್ನಿಂದ ಕಪಟವನ್ನು, ಸುಳ್ಳು ಮಾತನ್ನು ತೊಲಗಿಸು. ಬಡತನವನ್ನಾಗಲಿ ಐಶ್ವರ್ಯವನ್ನಾಗಲಿ ಕೊಡದೆ ನನಗೆ ತಕ್ಕಷ್ಟು ಆಹಾರವನ್ನ ಭೋಜನ ಮಾಡಿಸು. ಬಡತನ ಕೊಡಬೇಡ, ಐಶ್ವರ್ಯವನ್ನ ಕೊಡಬೇಡ, ತಕ್ಕಷ್ಟು ಆಹಾರ. ಹಾಗಾಗದೆ ಹೊಟ್ಟೆ ತುಂಬಿದವನಾದರೆ ಯೆಹೋವನು ಯಾರೋ ಎಂದು ನಿನ್ನನ್ನು ತಿರಸ್ಕರಿಸೇನು. ಬಡವನಾದರೆ ಕಳ್ಳತನ ಮಾಡಿ ನನ್ನ ದೇವರಾದ ನಿನ್ನ ಹೆಸರನ್ನು ಅಯೋಗ್ಯವಾಗಿ ಎತ್ತೇನು. ಹಾಗಾಗಿ ಬಡತನ ಕೊಡಬೇಡ, ಐಶ್ವರ್ಯವನ್ನೂ ಕೊಡಬೇಡ, ಯಾವ ಟೈಮ್ಗೆ ಏನ್ ಬೇಕೋ ಅದನ್ನ ಕೊಡು.
ಯಾವ ಟೈಮ್ಗೆ ಏನ್ ಬೇಕೋ ಅದನ್ನ ಕೊಡಿ. ಯಾವಾಗ್ಲೂ ಕೂಡ ಪ್ರೇರೆ ದೇವರ ಟೈಮ್ಗೋಸ್ಕರ ಕಾಯ್ಬೇಕು. ನಿಮ್ಮ ಟೈಮ್ ನಾವು ಆತರ ಪಡ್ತೇವೆ, ನಾನು ಅರ್ಜೆಂಟ್ ಆಗಿ ಬೇಕು ಅಂತ ನಾವು ಅಂದ್ಕೊಳ್ತೇವೆ. ನೋ, ಹ್ಯಾವ್ ಟು ವೇಟ್ ಫಾರ್ ಗಾಡ್ಸ್ ಟೈಮ್, ಗಾಡ್ಸ್ ಪ್ಲಾನ್. ದೇವರ ಪ್ಲಾನ್ ಅದ್ಭುತವಾಗಿರುತ್ತೆ, ದೇವರ ಟೈಮಿಂಗ್ ಅದ್ಭುತವಾಗಿರುತ್ತೆ. ಆತನ ಟೈಮ್ಗೋಸ್ಕರ ಕಾಯ್ಕೊಂಡಿದ್ದಾರೆ ಪ್ರೇರೆ. ದೇವರ ಮೇಲೆ ಮಾತ್ರ ಆಧಾರಗೊಂಡಿದ್ದಾರೆ, ದೇವರನ್ನು ಮಾತ್ರ ಆಶ್ರಯಿಸುವುದಾದ್ರೆ, ದೇವರನ್ನು ಮಾತ್ರ ದೃಷ್ಟಿಸುವುದಾದ್ರೆ, ಪ್ರಾಯದ ಸಿಂಹಗಳಾದರೂ ಒಟ್ಟಗಿಲ್ಲದೆ ಹಸಿದಾವು. ಆದರೆ ಆತನ ಸನ್ನಿಧಿಯಲ್ಲಿ ಬೇಡುವವನಿಗೆ, ಕೇಳುವವನಿಗೆ, ವಿಜ್ಞಾಪಿಸುವವನಿಗೆ, ಪ್ರಾರ್ಥಿಸುವವನಿಗೆ ಯಾವ ಮೇಲಿಗೂ ಕಡಿಮೆಯಾಗುವುದಿಲ್ಲ. ಇದು ವಾಗ್ದಾನ, ಇದು ನಂಬಿಕೆ, ಇದು ವಿಶ್ವಾಸ. ಈ ವಿಶ್ವಾಸದಿಂದಲೇ ಸತ್ಯವೇದ ಬರೆಯಲ್ಪಟ್ಟಿದೆ, ಈ ವಿಶ್ವಾಸದಿಂದಲೇ ಭೂಮಿಗಳು ಉಂಟಾಗಿದ್ದಾವೆ, ಈ ವಿಶ್ವಾಸದಿಂದಲೇ ನಾವಿವತ್ತು ಈ ರೀತಿಯಾಗಿ ಕುಳಿತಿದ್ದೇವೆ. ಆ ವಿಶ್ವಾಸವನ್ನ ದಿನ ಬೆಳೆಸ್ಕೊಳ್ಳೋಣ. ಹಾಗಾಗಿ ಪ್ರಿಯ ದೇವರ ಮಕ್ಕಳು, ದೇವರಲ್ಲಿ ನಾವು ಸ್ಥಿರವಾಗಿ, ದೇವರಲ್ಲಿ ನಾವು ಬಲವಾಗಿ ನಿಂತುಕೊಳ್ಳೋಣ. ನಮಗೇನಿದೆ ಏನಿಲ್ಲ ಅದಲ್ಲ, ನನಗೆ ದೇವರೇ ನಾನು ಅದ್ ಕೊಟ್ಟಿಲ್ವಲ್ಲ, ಇದ್ ಕೊಟ್ಟಿಲ್ಲ. ನೋ ಸರ್, ದೇವರು ಎಷ್ಟೋ ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ, ಎಷ್ಟೋ ನಮ್ಮ ಜೀವನದಲ್ಲಿ ಮಾಡಿದ್ದಾರೆ. ಕೊಟ್ಟಿರೋದ್ರಿಂದಲೇ, ಮಾಡಿರೋದ್ರಿಂದಲೇ ಈ ದಿನದವರೆಗೂ, ಈ ಕ್ಷಣದವರೆಗೂ ಉಸಿರಿನಿಂದ ಇದ್ದೇವೆ. ದೇವ್ರು ಮಾಡದೆ ಹೋಗಿದ್ರೆ ಇರ್ತಾರಲ್ಲ. ಸೊ ದೇವರೇ ನನಗೆ ಡೆಸ್ಟಿನೇಷನ್ ತೋರಿಸ್ಬಿಡು ಅಂತಂದ್ರೆ ದೇವರ ಡೆಸ್ಟಿನೇಷನ್ ತೋರಿಸಲ್ಲ. ಸತ್ಯವೇದದಲ್ಲಿ ಅನೇಕ ಸಂದರ್ಭಗಳಲ್ಲಿ ದೇವರೆಲ್ಲೂ ಕೂಡ ಡೆಸ್ಟಿನೇಷನ್ ತೋರಿಸಿಲ್ಲ, ಗಮ್ಯವನ್ನ ತೋರಿಸಿಲ್ಲ. ಅಂತ ವಿಶ್ವಾಸಿಗಳಿಗೆ ಮೂಲ ಪಿತೃವಾಗಿರುವಂತ ಅಬ್ರಹಾಮನಿಗೆ ಡೆಸ್ಟಿನೇಷನ್ಗೆ ಗತಿ ಇಲ್ಲ. ನಮ್ಮ ಭಕ್ತಿಗೆ ಎಲ್ಲಿ ಗತಿ ಇರುತ್ತೆ? ಬೇಡ, ಡೆಸ್ಟಿನೇಷನ್ ಬೇಡ ಸ್ವಾಮಿ, ನಿನ್ನ ಕೈ ಹಿಡಿದು ನಾನು ಮುಂದಕ್ಕೆ ನಡೀತೇನೆ, ನಿನ್ನ ಮೇಲೆ ಆಧಾರಗೊಂಡು ನಾನು ನಡೀತೇನೆ, ನನ್ನನ್ನು ಬೀಳದಂತೆ ನಿಲ್ಲಿಸು. ದಾವೀದನ ಪ್ರಾರ್ಥನೆ ಕೂಡ ಅಷ್ಟೇ ತಾನೆ ಪ್ರಿಯರೇ. ಸ್ವಾಮಿ, ಏನು ಇರ್ಲಿಲ್ಲ ನನಗೆ, ರಾಜನನ್ನಾಗಿ ಮಾಡಿದ್ಯಾ. ಏನೂ ಇರಲಿಲ್ಲ ನನಗೆ, ಇವತ್ತು ಅರಮನೆಯಲ್ಲಿ ನಿಲ್ಲಿಸಿದ್ಯಾ. ನನ್ನ ಕೈ ಬಿಡಬೇಡ, ಶತ್ರುಗಳ ಮುಂದೆ ಅವಮಾನಕ್ಕೆ ತರಬೇಡ, ನಿನ್ನ ಸನ್ನಿಧಾನವನ್ನ ಬಿಡುವಂತ ಪರಿಸ್ಥಿತಿ ನನ್ನ ಜೀವನದಲ್ಲಿ ಬರಮಾಡಿ. ಇಷ್ಟೇ ಪ್ರಾರ್ಥನೆ. ದೊಡ್ಡ ದೊಡ್ಡ ಪ್ರಾರ್ಥನೆ ದೇವರಿಗೆ ಇಷ್ಟ ಇಲ್ಲ ಪ್ರಿಯರೇ. ದೊಡ್ಡ ಪ್ರಾರ್ಥನೆ ದೇವರಿಗೆ ಯಾಕೆ ಅದಲ್ಲ? ನೋ, ಚಿಕ್ಕ ಪ್ರಾರ್ಥನೆ, ಹೃದಯಪೂರ್ವಕವಾದ ಪ್ರಾರ್ಥನೆ, ಯಥಾರ್ಥವಾದ ಪ್ರಾರ್ಥನೆ. 2 ಲೈನ್, ಜಾಸ್ತಿ ಇಲ್ಲ. 2 ಲೈನು, ಜಾಸ್ತಿ ಮಾತಾಡ್ಬೇಡಿ. ಎಷ್ಟು ಮಾತಾಡ್ಬೇಕು ಅಷ್ಟು. ಓವರ್ ಆಗಿ ಮಾತಾಡಿದ್ರೆ ಟೂ ಮಚ್ ಇಸ್ ಟೂ ಬ್ಯಾಡ್. ಹಾಗಾಗಿ ದೇವರ ಮೇಲೆ ಆಧಾರಗೊಳ್ಳುವುದನ್ನು ನಾವು ಕಳೆದುಕೊಳ್ಳೋಣ ಪ್ರೇರೆ. ಹೇಗೆ ದೇವರು ನಡೆಸ್ತಾರೋ ಗೊತ್ತಿಲ್ಲ, ದೇವರು ಮಾತ್ರ ನಡೆಸ್ತಾರೆ. ತೆಲುಗಲ್ಲಿ ಒಂದು ಹಾಡಿದೆ, ರಾಜಾನಿ ಸನ್ನಿಧಿಲೋನೆ ತಾನಯ್ಯ ಅಂತ ಹಾಡು. ಆ ಹಾಡಲ್ಲಿ ಕೊನೆಯ ಕೆಲವು ಚರಣಗಳಿಗೆ ಬರುವಷ್ಟರಲ್ಲಿ ಒಂದು ಲೈನ್ ಬರುತ್ತೆ, ఏ దారిలో నడిపినా నీ వెంటే నడిచొస్తా ಅಂತೇಳಿ. ఏ దారిలో నడిపినా ನೀ ವೆಂಟೆ నేను ನಡಿಚೊಸ್ತಾ. ಅಂದ್ರೆ ದೇವರೇ, ನೀನು ಯಾವ ದಾರಿಯಲ್ಲಿ ನಡೆಸ್ತೀಯೋ ನನಗೆ ಗೊತ್ತಿಲ್ಲ, ಬಟ್ ನೀನ್ ನಡೆಸುವ ದಾರಿಯಲ್ಲೇ ನಾನ್ ನಿನ್ನಿಂದ ಇರ್ತೇನೆ, ನಿನ್ ಜೊತೆಗೆ ನಾನು ಬರ್ತೇನೆ. ನಿನ್ ಯಾವ ದಾರಿ, ಅದು ಮುಳ್ಳಿನ ದಾರಿ ಆಗಿರಬಹುದು, ಅದು ಕಠಿಣವಾದಂತ ದಾರಿ ಆಗಿರಬಹುದು, ಅದ್ಭುತವಾದಂತ ಸಂತೋಷಕರವಾದಂತ ಯಾವ ದಾರಿ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನೀನ್ ನಡೆಸುವಂತ ದಾರಿಯಲ್ಲಿ ನಾನು ಬರ್ತೇನೆ, ನೀನ್ ನಡೆಸುವಂತ ದಾರಿಯಲ್ಲಿ ನಾನು ನಂಬಿಗಸ್ತನಾಗಿರ್ತೇನೆ. ಎಲಿಯನಲ್ಲಿ ದೇವರಿಗೆ ಇಷ್ಟ ಆಗಿರುವಂತದ್ದು ಅದೇ, ಎಲಿಯನ ಜೀವನದಲ್ಲಿ ದೇವರಿಗೆ ಇಷ್ಟ ಆಗಿರುವಂತದ್ದು ಅದೇ. ಈ ರೀತಿ ಮಾತನಾಡಿಕೊಂಡು ಹೋದ್ರೆ ಇನ್ನೂ ಮುಂದಿನ ಸಂದರ್ಭಗಳು ಅದ್ಭುತವಾಗಿರುತ್ತೆ ಪ್ರೇರೆ, ಇನ್ನು ಮುಂದಿನ ಸನ್ನಿವೇಶಗಳು ಅದ್ಭುತವಾಗಿರುತ್ತೆ. ಮಗನು ಪ್ರಾಣ ಬಿಡುವಂತ ಪರಿಸ್ಥಿತಿಗೆ ಬರ್ತಾನೆ. ಮಗ ಅವ್ರ ಮನೆಯಲ್ಲೇ ಇರ್ತಾನೆ, ಎಲಿಯನು ಅವ್ರ ಮನೆಯಲ್ಲೇ ಇರ್ತಾನೆ, ಪ್ರಾಣ ಬಿಡುವಂತ ಪರಿಸ್ಥಿತಿ ಬರುತ್ತೆ. ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ ಆ ಅಮ್ಮನಿಗೆ, ವಿಧವೆಗೆ. ಅವಾಗ ಮಾತನಾಡ್ತಾರೆ, ಯಾಕೆ ಬಂದೆ ನಮ್ಮ ಮನೆಗೆ ನೀನು? ನನ್ ಮಗನನ್ನ ಸಾಯಿಸಕ್ ಬಂದ, ನನ್ನ ಪಾಪಗಳನ್ನ ನೆನಪು ಮಾಡಕ್ ಬಂದ ಅಂತ ಹೇಳಿದಾಗ ಪ್ರಾರ್ಥನೆ ಮೂಲಕ ಬದುಕಿಸಿದ. ಇದು ಮುಂದಿನ ಸಂದೇಶ. ಅದು ಸಮಯವಿದ್ರೆ ನಾವು ಯಾವಾಗಾದ್ರೂ ಬಟ್ ದೇವರ ಮೇಲೆ ಆಧಾರಗೊಂಡಾಗ ಪ್ರೇರೆ ದೇವರು ನಡೆಸುವಂತ ಅದ್ಭುತವಾದ ರೀತಿ, ಪದ್ಧತಿ. ನಾವು ದೇವರ ಮೇಲೆ ಆಧಾರಗೊಂಡಿದ್ದೇವೆ, ದೇವರನ್ನ ದೃಷ್ಟಿಸುತ್ತಿದ್ದೇವ, ದೇವರನ್ನ ನೋಡ್ತಿದ್ದೇವೆ. ದೇವರೇ, ನೀನು ಬಿಟ್ಟರೆ ನನಗೆ ಬೇರೆ ಏನು ಬೇಡ, ನಿನ್ನ ಸೇವೆಯಲ್ಲಿ ನಾನು ಇರಬೇಕು, ನಿನ್ನ ಕ್ರಿಯೆಗಳಲ್ಲಿ ನಾನು ಇರಬೇಕು, ನಿನ್ನ ಚಿತ್ತವನ್ನ ನಾನು ನೆರವೇರಿಸಬೇಕು. ಈ ಪ್ಲಾನ್ ನಮ್ಮ ಹತ್ರ ಇದ್ರೆ ಪ್ರೇರೆ, ಈ ಆಲೋಚನೆ, ಈ ಪ್ರಣಾಳಿಕೆ ನಮ್ಮ ಹತ್ರ ಇದ್ರೆ ಪ್ರೇರೆ, ದೇವರು 30ರಷ್ಟು 60ರಷ್ಟು 100ರಷ್ಟು ಹೆಚ್ಚಾಗಿ ನಮ್ಮನ್ನು ಬಲಪಡಿಸಲು ದೇವರ ಶಕ್ತಿ. ದೇವರಿಗೋಸ್ಕರ ಬದುಕೋಣ, ದೇವರ ಮೇಲೆ ಮಾತ್ರ ಆಧಾರ ಪಡೋಣ. ಏನಿದ್ದರೂ ಏನಿಲ್ಲ ಅಂತ ಈ ಲೋಕದಲ್ಲಿ ಪ್ರಯೋಜನವಿಲ್ಲ. ದೇವರು ನಮ್ಮ ಜೊತೆಲಿರೋದು.
ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಯಾರು ನಮ್ಮನ್ನು ಎದುರಿಸಲಿಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಕಡೆ ಇರಬೇಕು, ದೇವರ ಕಡೆ ನಾವಿರಬೇಕು. ಎಲಿಯನ ಕಡೆ ದೇವರಿದ್ದಾರೆ, ಎಲಿಯನ ಕಡೆ ದೇವರಿದ್ದಾರೆ, ಎಲಿಯನು ದೇವರ ಕಡೆ ಇದ್ದಾರೆ. ಇಬ್ಬರಿಗೂ ಇರುವಂತ ಅವಿನಾಭಾವ ಸಂಬಂಧವಿದೆ ನೋಡಿ. ಆ ಸಂಬಂಧವೇ ಎಲಿಯನಿಗೆ ಕಾಗೆಗಳ ಮೂಲಕವಾಗಿ ಊಟ ತರಿಸಿದ್ದಾರೆ. ಆ ಸಂಬಂಧವೇ ವಿಧವೆ ಹೆಚ್ಚು ಕಡಿಮೆ 3 ವರ್ಷ, ಹೆಚ್ಚು ಕಡಿಮೆ 2ರಿಂದ 2.5 ವರ್ಷ ಎಲಿಯನನ್ನ ಸಾಕಿದಾಳೆ. ದೇವರ ಮೇಲೆ ಆಧಾರಗೊಂಡಾಗ ನಾವ್ ಯಾವತ್ತೂ ಅಂದುಕೊಳ್ಳೋದಿಲ್ಲ ಇಂಥವರ ಮೂಲಕವಾಗಿ ಸಹಾಯ ಹೊಂದುತ್ತೇವೆ ಅಂತ. ದೇವರ ಅದೇ ರೀತಿ ಮಾಡ್ತಾರೆ. ನಾವ್ ಯಾವತ್ತೂ ಅಂದುಕೊಳ್ಳೋದಿಲ್ಲ ಇಂತಹ ಕಾರ್ಯಗಳು ನನ್ನ ಜೀವನದಲ್ಲಿ ನಡೀತಾ. ದೇವರು ಮಾಡ್ತಾರೆ. ದೇವರ ಮೇಲೆ ಆಧಾರಗೊಂಡು ಜೀವಿಸೋಣ, ದೇವರನ್ನೇ ಆಶ್ರಯಿಸೋಣ, ದೇವರ ಚಿತ್ತವನ್ನ ನಾವು ನೆರವೇರಿಸೋಣ. ಎಷ್ಟೊತ್ತು ನಾವು ದೇವರ ಜೊತೆಗಿರ್ತೇವಲ್ಲ ಪ್ರಿಯರೇ, ಅಷ್ಟೊತ್ತು ಸುಖವಾಗಿ ಜೀವಿಸಲು ಸಾಧ್ಯ. ದೇವರ ಚಿತ್ತ ಇನ್ನೂ ಹೆಚ್ಚಾಗಿ, ಇನ್ನೂ ಬಲವಾಗಿ ನಾವೆಲ್ಲರೂ ಮಾಡುತ್ತಾ ದೇವರಿಗೋಸ್ಕರ ಜೀವಿಸಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನು ಬಾಗಿಸೋಣ. ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಕರ್ತನೇ, ಈ ದಿನ ಎಲಿಯನ ಜೀವನದಲ್ಲಿ ನಡೆದಂತ ಕೆಲವು ಸಂದರ್ಭಗಳು, ಕೆಲವು ಸಂಘಟನೆಗಳನ್ನ ನಾವು ನೋಡಿಕೊಂಡಿದ್ದೇವೆ. ಹೌದು ಸ್ವಾಮಿ, ನಿಮ್ಮ ಮೇಲೆ ಆಧಾರಗೊಂಡಾಗ, ನಿಮ್ಮನ್ನು ಆಶ್ರಯಿಸಿಕೊಂಡಾಗ, ನಿಮ್ಮನ್ನೇ ನಂಬಿಕೊಂಡು ನಾವು ಬಂದಾಗ ಸ್ವಾಮಿ, ನೀವು ಮಾಡುವಂತ ಕೆಲಸಗಳು ಹೇಗಿರುತ್ತವೆ ಎನ್ನುವಂಥದ್ದನ್ನ ಎಲಿಯನ ಜೀವನದ ಮೂಲಕವಾಗಿ ತೋರಿಸಿಕೊಟ್ಟಿದ್ದೀರಾ. ನಿಮಗೆ ವಂದನೆ. ನಾವು ಕೆಲವೊಂದು ಪರಿಸ್ಥಿತಿಗಳಲ್ಲಿ ಸ್ವಾಮಿ ಅಪನಂಬಿಕಸ್ಥರಾಗಿದ್ದುಕೊಂಡು ನಿಮ್ಮಿಂದ ದೂರವಾಗುವಂತ ಪರಿಸ್ಥಿತಿಗಳಲ್ಲಿ ಬಿದ್ದೋಗುವಂತವರಾಗಿದ್ದೇವೆ. ದಯವಿಟ್ಟು ನಮ್ಮನ್ನು ಕ್ಷಮಿಸಿ. ಬಲವಾದಂತ ನಂಬಿಕೆ, ದೃಢವಾದಂತ ವಿಶ್ವಾಸದಿಂದ ನಾವು ಮುಂದಕ್ಕೆ ಸಾಗುವಂತೆ ಸಹಾಯ ಮಾಡಿ. ನಾವು ಈ ಲೋಕವನ್ನ ಬಿಟ್ಟ ನಂತರ ನಿಮಗೋಸ್ಕರ ಇಂಥದನ್ನ ಮಾಡಿದ್ದೇವೆ ಅಂತ ಹೇಳಿಕೊಳ್ಳಲು ಕಾರಣವಾಗುವಂತ ಕೆಲವು ಕಾರ್ಯಗಳನ್ನಾದ್ರೂ ನಾವು ಮಾಡುವಂತೆ ಸಹಾಯ ಕರ್ತನೆ. ಇದುವರೆಗೂ ನಡೆಸಿದಂತ ನಿಮ್ಮ ಪ್ರೀತಿ ಕೃಪೆಗಳಿಗಾಗಿ ನಿಮಗೆ ವಂದನೆಗಳು. ಮಾತುಗಳು ನಮ್ಮ ಜೀವನದಲ್ಲಿ ಕಾರ್ಯ ಮಾಡುವಂತದ್ದಾಗಿರುವಂತೆ ನೀವು ನಡೆಸುತ್ತೀರ ಎಂದು ನಾವು ನಂಬುತ್ತಾ, ಈ ದಿನ ನಡೆಯುವಂತ ಎಲ್ಲಾ ಒಂದು ಕಾರ್ಯಕ್ರಮಗಳಲ್ಲಿಯೂ, ಪ್ರಾರ್ಥನೆ ಕೂಟದಲ್ಲಿಯೂ ನೀವು ಜೊತೆಗಾರನಾಗಿದ್ದುಕೊಂಡು ನಮ್ಮೆಲ್ಲರ ಮೂಲಕ ನೀವು ಒಬ್ಬರ ಮಹಿಮೆ ಹೊಂದಿಕೊಳ್ಳಬೇಕೆಂಬ ಕೇಳಿಕೊಳ್ಳುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿದ್ದೇನೆ ತಂದೆಯಾದ ದೇವರೇ, ಆಮೆನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಕೊನೆಯವರೆಗೂ, ಕರ್ತನು ಬರುವವರೆಗೂ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು ಸರ್. ವಂದನೆಗಳು.